ನಮಸ್ತೆ ಅಂಶು ಅಶೋಕ್ ಹೆಗಡೆ. ಈ ವಾರದ ವ್ಯಕ್ತಿತ್ವ ಅದ್ಭುತವಾದಂಥ ವ್ಯಕ್ತಿತ್ವ. ಅಂದರೆ ದೈವಾಂಶ ಸಂಭೂತರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಸಾಯಿಬಾಬಾ ಅವರ ಆಶೀರ್ವಾದ ಅದನ್ನು ಪಡ್ಕೊಂಡು, ಆಮೇಲೆ ಈ ಕನ್ನಡದಲ್ಲಿ ಅದ್ಭುತವಾದಂಥ ನಿರ್ದೇಶಕರು ಸಾಕಷ್ಟು ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡೋದು ಕಷ್ಟ, ಯಾಕಂದರೆ ಅಷ್ಟು ದೊಡ್ಡ ವ್ಯಕ್ತಿತ್ವ. ಯಾರು ಅಂತ ಊಹೆ ಮಾಡ್ತೀರಾ? ನಿರ್ದೇಶಕರು, ನಿರ್ಮಾಪಕರು ಮತ್ತು ಕಲಾವಿದರು ಆದಂಥ ಓಂ ಸಾಯಿ ಪ್ರಕಾಶ್ ಸರ್. ಜಾಸ್ತಿ ಮಾತಾಡೋದು ಬೇಡಾದಂಥ ಆ ಸಂದರ್ಶನ ನೋಡ್ಕೊಂಡು ಬರೋಣ. ನಮಸ್ತೆ. ನಮ್ಮ ವ್ಲಾಗ್ನ ವೀಕ್ಷಕರಿಗೆ ವಿಶೇಷವಾದ ವ್ಯಕ್ತಿತ್ವ ಹೊಂದಿರುವಂಥ ದೊಡ್ಡ ವ್ಯಕ್ತಿನ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಸಾಯಿ ಸರ್, ನಮ್ಮ ವ್ಲಾಗಿಗೆ ಸುಸ್ವಾಗತ. ಸರ್ ಅಂತೂ ಗೊತ್ತಿರುತ್ತೆ, ಸಾಯಿ ಪ್ರಕಾಶ್ ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒನ್ ಆಫ್ ದ ಲೆಜೆಂಡ್ ಡೈರೆಕ್ಟ್ರು, ಮತ್ತು ಅವ್ರ ಹೆಸರಲ್ಲೇ ಇದೆ ಸಾಯಿ ಅಂತ. ಸರ್, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಕೊಂಡೆ. ಸಾಯಿ ಪ್ರಕಾಶ್ ಅಂತ ಹೀಗೆ ಇರ್ತದೆ, ಸಾಯಿ ಸರ್ ಅಂತಂದರೆ ನಾವು ಶಿರ್ಡಿ ಸಾಯಿಬಾಬಾ ಹೀಗೆ. ಆಮೇಲೆ ನೀವು ಅದ್ರ ಬಗ್ಗೆ ಸಿನಿಮಾನೂ ಕೂಡ ಮಾಡಿದ್ದೀರಿ, ತಾವೇ ಆ ಪಾತ್ರನ ಇದು ಮಾಡಿದ್ದೀರಿ. ಹೇಗೆ ನಿಮ್ಗೆ ಅಷ್ಟೊಂದು ಇದು ಬೇಕು? ನಮ್ಮ ಇದರಲ್ಲಿ ಸಾಕಷ್ಟು ಗುರುಗಳಿದ್ದಾರೆ, ಆಮೇಲೆ ದೇವರುಗಳಿದ್ದಾರೆ. ಸಾಯಿ ಅನ್ನೋ ಇದು ವಿಶೇಷವಾಗಿ ನಿಮಗೆ ಹೇಗೆ ಅದು ನಿಮ್ಮ ಹೆಸರ ಜೊತೆ ಅಂಟುಕೊಂಡು ಮತ್ತು ಹೇಗೆ? ಸಾಯಿಬಾಬಾ ಅಂದರೆ ನಾನು ಫಸ್ಟು ಅಟ್ರ್ಯಾಕ್ಟ್ ಆಗಿದ್ದು, ಅವ್ರಿಗೆ ಇಷ್ಟಪಟ್ಟಿದ್ದೇನೆಂದರೆ ಮಾನವರೆಲ್ಲ ಒಂದೇ, ಕುಲ ಇಲ್ಲ, ಜಾತಿ ಇಲ್ಲ, ಧರ್ಮ ಇಲ್ಲ. ಅಲ್ಲಿ ನಾನು ಅಟ್ರ್ಯಾಕ್ಟ್ ಆಗಿದ್ದೆ. ನಾನು ಮೇಯ್ನಾಗಿ ಜನರಲ್ ಆಗಿ ಏನಂದರೆ ಆಂಧ್ರದಲ್ಲಿ ಕ್ಯಾಸ್ಟಿಗೆ ಮೋರ್ ವ್ಯಾಲ್ಯೂಸ್ ಇರುತ್ತೆ. ಚೌಧರಿ, ನಾಯ್ಡು, ರೆಡ್ಡಿ ಈ ಥರ. ನಾವು ರೆಡ್ಡೀಸ್. ಎನ್ ರೆಡ್ಡಿ ಮನೆ ಹೆಸರು, ಪ್ರಕಾಶ್ ರೆಡ್ಡಿ ನನ್ನ ಹೆಸರು. ಇಲ್ಲೊಂದು ರೆಡ್ಡಿ, ಇಲ್ಲೊಂದು ರೆಡ್ಡಿ, ಎರಡು ರೆಡ್ಡಿ ಇದೆ. ಯಾವಾಗ ಸಾಯಿಬಾಬಾ ಸಚ್ಚರಿತೆ ಎಲ್ಲ ಓದಿದ ಮೇಲೆ ಏನೋ ಈ ಜಾತಿ ಬಗ್ಗೆ ಯಾಕೆ ಅಷ್ಟು ಹೇಳ್ಕೋಬೇಕು, ರೆಡ್ಡಿ 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 ಅಂತ ನನ್ನ ತಂದೆನ ಕೇಳಿದೆ. ಅಪ್ಪಾಜಿ ಯಾಕೋ ಈ ಕಡೆ ಒಂದು ರೆಡ್ಡಿ, ಆ ಕಡೆ ಒಂದು ರೆಡ್ಡಿ ಇದೆ, ನನಗೇನೋ ವೆಯ್ಟ್ ಅನ್ನಿಸ್ತಾ ಇದೆ ಅಂತ. ನಮ್ಮ ತಂದೆ ತುಂಬ ಫೀಲ್ ಆಗಿದ್ದಾರೆ. ಅದು PhD ಓದ್ದೇ ಸಂಪಾದನೆ ಮಾಡಿದಂಥದ್ದು ವಂಶದ. ಇದು ರೆಡ್ಡಿ ರೆಡ್ಡಿ, ಪ್ರೊಳಯ ವೇಮಾರೆಡ್ಡಿ, ರಘುನಾಥ್ ರೆಡ್ಡಿ, ಆ ರೆಡ್ಡಿ ಈ ರೆಡ್ಡಿ ಅಂತ ನಮ್ಮ ಅಪ್ಪ ಏನು ಹೇಳ್ಕೊಟ್ಟಿದ್ದಾರೆ. ಮನಸ್ಸಲ್ಲಿ ನೋವಿತ್ತು ನನಗೆ. ನಮ್ಮ ತಂದೆ ಒಪ್ಪಲಿಲ್ಲ, ನಾನೇನೋ ಹೆಸರು ಚೇಂಜ್ ಮಾಡ್ಕೋಬೇಕು ಅನ್ನೋ ಅಪ್ಲಿಕೇಶನ್ ನಮ್ಮ ತಂದೆನೇ ಆಕ್ಸೆಪ್ಟ್ ಮಾಡಲಿಲ್ಲ. 1986 ನಮ್ಮ ತಂದೆ ತೀರೋಗಿದ್ದಾರೆ. ತೀರೋದ ಮೇಲೆ ಅವರ ಕಾರ್ಯಕ್ರಮ ಎಲ್ಲ ಮುಗಿಸಿದ್ದೀನಿ, ಟೋಟಲಾಗಿ ಮುಗಿಸ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ, ಈಗ ನಮ್ಮ ತಂದೆ ಇಲ್ಲ, ಸಾಯಿ ಆಶೀರ್ವಾದದಿಂದ ನಾನು ಆ ರೆಡ್ಡಿ ಈ ರೆಡ್ಡಿ ತೆಗೆದುಬಿಟ್ಟು ಪ್ರಕಾಶ್ ಇಟ್ಕೊಂಡು ಸಾಯಿ ಸೇರಿಸ್ಕೊಂಡು ಸಾಯಿ ಪ್ರಕಾಶ್ ಆಗಿ ನಾಮಕರಣ ಮಾಡಿಕೊಂಡು ಜೀವನ ಸಾಗಿಸಿದ್ರೆ. ನಮ್ಮ ಗೋತ್ರ ಒಂಥರ ಇರುತ್ತೆ, ಸಾಯಿಬಾಬಾ ಗೋತ್ರ ಒಂಥರ ಇರುತ್ತೆ. ಎರಡು ಗೋತ್ರದಲ್ಲಿ ಹೇಳ್ಕೊಂಡು ನಾನು ಪೂಜೆ ಮಾಡ್ತೀನಿ. ನಮ್ಮ ಮುದಿನೋಡ ಗೋತ್ರ, ಸಾಯಿಬಾಬಾ ಭಾರದ್ವಾಜ. ಎರಡು ಗೋತ್ರದಲ್ಲಿ ನಾನು ಪೂಜೆ ಮಾಡ್ಕೊಂಡಿರ್ತೀನಿ. ಹೀಗೆ ಇರಬೇಕು ಅನ್ನೋದು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಒಂದೇ ಅಂತ ಒಂದು ಓಮ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದೇ ಓಮ್ನಲ್ಲೇ ಕ್ರಾಸ್ ಇರುತ್ತೆ, ಮೂನೊಂದು ಸ್ಟಾರ್ ಇರುತ್ತೆ. ಅದನ್ನು ಯಾವತ್ತಾದ್ರೂ ಜೀವನದಲ್ಲಿ ನಾನು ಸಮಾಜಕ್ಕೆ ಕೊಡಬೇಕು ಅಂತ ನಮ್ಮ ಜೇಬಿನಲ್ಲಿರುತ್ತೆ, ನಮ್ಮ ಕಾರ್ ಮೇಲಿರುತ್ತೆ, ನಮ್ಮ ಮನೆ ಮೇಲಿರುತ್ತೆ, ನಮ್ಮ ಬ್ಯಾನರು, ಇದೆಲ್ಲವೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಶಿರ್ಡಿ ಸಾಯಿನೇ ಸತ್ಯಸಾಯಿ ಅನ್ನೋದು ನನಗೆ ಶಿರ್ಡಿ ಬಾಬಾ ಅವರು ಹೇಳಿದ್ದಾರೆ. ಆಮೇಲೆ ಸತ್ಯಸಾಯಿ ಬಾಬರು ತುಂಬ ಹತ್ರ ಆಗಿದೆ ನನಗೆ. ಆ್ಯಕ್ಚುಲಿ ತೆಲುಗು ಜನ್ರೇಷನ್ ಯಾರೂ ಕನ್ನಡ ಬಗ್ಗೆ ಇಷ್ಟಪಡಲ್ಲ. ಕನ್ನಡ ಅಂದರೆ ಸ್ಮಾಲ್ ಬಡ್ಜೆಟ್ ಫಿಲ್ಮ್ಸ್ ಮಾಡ್ತಾರೆ, ಇದು ಏದೋ ಥರ ಒಂಥರ ಇರುತ್ತೆ. ತೆಲುಗು ಟೈಮಲ್ಲಿ ನಂಬರ್ 1 ಅಂತ ಮಾತಾಡೋದು. ಇಲ್ಲಿ ಬರೋದಕ್ಕೂ ಸಾಯಿಬಾಬಾನೇ ಕಾರಣ. ನನ್ನ ಜೀವನದಲ್ಲಿ ಎಲ್ಲ ವಿಷಯಕ್ಕೂ ನಾನು ಸಾಯಿರಾಮ್ ಅಂತ ಹೇಳ್ತೀನಿ. ಈಗಲೂ ನಾನು ಫೋನ್ ಮಾಡಿದ್ರು ಯಾರು ಹೇಳಿದ್ರು ನಾನು ಗುಡ್ ಮಾರ್ನಿಂಗ್ ಆಗಲಿ, ಗುಡ್ ಈವ್ನಿಂಗ್ ಆಗಲಿ, ಬೈ ಆಗಲಿ, ಜೈ ಆಗಲಿ ಯಾವುದು ಹೇಳಲ್ಲ. ವಿಷ್ಣುವರ್ಧನ ಆಗ್ಬೋದು, ಅಂಬರೀಷ್ ಅವ್ರು ಆಗ್ಬೋದು, CM ಆಗ್ಬೋದು, ಯಾರೇ ಆಗ್ಬೋದು, ಸಾಯಿರಾಮ್ ಅಂತ ಹೇಳ್ತಾರೆ.
ಆ ಸಾಯಿಬಾಬಾ ನನ್ನ ಮನಸ್ಸಿನಲ್ಲಿ, ನನ್ನ ದೇಹದಲ್ಲಿ, ನನ್ನ ರಕ್ತದಲ್ಲಿ ಅವ್ರು ಸೇರಿಕೊಂಡಿದ್ದಾರೆ. ಅವರೇ ಎಲ್ಲ ಅಂತ ಅಂದ್ಕೊಂಡಿದ್ದಾರೆ. ಈ ಓಮ್ನ ನಾನು ಇಂಡಸ್ಟ್ರಿಗೆ ಬರೋದ ಮುಂಚೆನೇ ಚಿಕ್ಕವನಾಗಿದ್ದಾಗ ಬುಕ್ಕಲ್ಲಿ ಬರ್ಕೊಳ್ಳೋಣ ನಾನು, ತ್ರಿಧರ್ಮ ಸರ್ವಧರ್ಮ ಅಂತ ಬರ್ಕೊಂಡೆ. ಅವರು ಬೆಂಗಳೂರು ಬರೋದ ಕಾರಣ ಏನಂದರೆ 86ರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರುವಾಗ, ಅದು ನಿರ್ಜನ ಪ್ರದೇಶ ಇದೇ ಥರ ಇರೋದು, ಮುದ್ಕ ಬಂದು ನಾನು ನಿಲ್ಲಿಸಿದಾನೆ. ನನ್ನ ಹತ್ರ ಕೋಲೆಲ್ಲ ಇದೆ ಅವನ ಜೊತೆಯಲ್ಲಿ. ನನಗೆ ಭಯ ಆಗೋಯ್ತು. ನನಗೊಂದು ಹೆಂಡಿ ಸ್ಟ್ಯಾಂಡಿದ್ದು ವಾಚ್ ಇರೋದು, 5 ರೂಪಾಯಿ ಕ್ಯಾಶ್ ಇರೋದು. ಈ ರೈಡ್ ಕಿತ್ಕೊಂಡು ಬಿಡ್ತಾನೆ ಕಳ್ಳ ಅಂತ ನಾನು ಅನ್ಕೊಂಡಿದ್ದೆ. ನಿಂತ್ಕೊಡು ಅಂತ ಹೇಳಿದ್ದಾರೆ. ನಾನು ನಿಂತ್ಕೊಂಡಿದ್ದೆ. ಯಾಕೋ ಇಲ್ಲಿದೆಯಾ? ಶೂಟಿಂಗ್ ಕರ್ನಾಟಕ ಕಾಯ್ತಾ ಇದೆಯೋ, ಹೋಗಲ್ಲಿಗೆ ಅಂದರು. ಕರ್ನಾಟಕ ಏನು ಕಾಯ್ತಾ ಇರೋದನ್ನು ನಾನು ಹೋಗ್ಬೇಕೇನು. ನಾನು ತೆಲುಗು ಪಿಕ್ಚರ್ಸ್ ಮಾಡ್ತಾಯಿದ್ದೇನೆ. 14 ವರ್ಷ ಅಲ್ಲೇ ಕೆಲಸ ಮಾಡಿದ್ದೀನಿ ನಾನು. ಇನ್ನು ಡೈರೆಕ್ಟರ್ ಆಗಬೇಕು ತೆಲುಗಿನಲ್ಲಿ. ಯಾರಪ್ಪ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಭಯ ಬಿದ್ದಿದ್ದೀನಿ. ಅದು ದುಡ್ಡು ಕೊಡೋಕೆ ಹೋಗಿದ್ದೀನಿ. ಹೊಡೆದ್ರು ಕೈ ಮೇಲೆ. ನೀನೇನು ನಾನು ಕೊಡೋದು ಎಲ್ಲ ನಾನೇನು ಕೊಡೋದು, ಹೋಗು ಕರ್ನಾಟಕ ಹೋಗು ಅಂದರು. ಸ್ವಲ್ಪ ದೂರ ಹೋಗಿ ಹಿಂದೆ ನೋಡಿದ್ರೆ ಯಾರು ಕಾಣಲಿಲ್ಲ. ಏನು ಫರ್ಗಾಟೇನಿತ್ತು. ಈಗ ಅದು ಸಾಧ್ಯ ಇಲ್ಲ ಆ್ಯಕ್ಚುಲಿ. ನಾನು ಕರ್ನಾಟಕ ಹೇಗೆ ಹೋಗ್ತೇನೆ, ಕನ್ನಡ ಪಿಕ್ಚರ್ ಮಾಡಿಲ್ಲ, ಕನ್ನಡ ಭಾಷೆ ಗೊತ್ತಿಲ್ಲ, ಬೆಂಗಳೂರಿಗೆ ಬಂದಿಲ್ಲ. ಇದಾದ ಸ್ವಲ್ಪ ದಿನಕ್ಕೆ ತೆಲುಗು ಪಿಕ್ಚರ್ನಲ್ಲಿ ವಿಷ್ಣುವರ್ಧನ್ ಆ್ಯಕ್ಟ್ ಮಾಡ್ತಾಯಿದ್ದರು. ಕೃಷ್ಣರಾಜು, ಮೋಹನ್ ಬಾಬು, ವಿಷ್ಣುವರ್ಧನ್, ವೆರಿ ಬಿಗ್ ಫಿಲ್ಮ್, ಸಂದಾರ್ ತಗೊಂಡ. ನಮ್ಮ ಟೀಮ್ ಏನು ಮಾಡಿದ್ದಾರೆ ಅಂದರೆ, ವಿಷ್ಣುವರ್ಧನಿಗೆ ನನಗೆ ಕೋಚಿಂಗ್ ಆಗಿದ್ದಾರೆ. ತೆಲುಗು ಎಲ್ಲ ಬರೆದುಬಿಟ್ಟು ಇಂಗ್ಲೀಷ್ನಲ್ಲಿ ಬರೆದುಬಿಟ್ಟು ಹೇಳೋದು. ಭಾರತಿ ಮೇಡಮ್ ನಾನು ಕೆಲಸ ಮಾಡಿದ್ದೀನಿ. ನಾವಿಬ್ಬರು ಸೇರಿಕೊಂಡು ವಿಷ್ಣುವರ್ಧನ್ ಅವ್ರಿಗೆ ತೆಲುಗು ಹೇಳ್ಕೊಡೋದು. ನಾನು ಸೆಟ್ಟಲ್ಲಿ ಪ್ರಾಂಪ್ಟಿಂಗ್ ಇದೆಲ್ಲ ಮಾಡ್ಕೊಂಡು ಬರ್ತೀವಿ. ನಮ್ಮಿಬ್ಬರ ಬಗ್ಗೆ ಸ್ನೇಹ ಬೆಳ್ಕೊಂಡು. ಇದಾದಮೇಲೆ ಅದೇ ಕಂಪನಿ ಸತ್ಯಂ ಶಿವಂ ಸುಂದರಂ ಅಂತ ಕನ್ನಡ ಪಿಕ್ಚರ್ ವಿಷ್ಣುವರ್ಧನ್ ಮಾಡಿದ್ದಾರೆ. ವಿಷ್ಣುವರ್ ಏನಿರೋದನ್ನು ನೀನು ಕಥಾ ರಚನೆ ಅಂತ ಹೇಳಿದ್ದಾರೆ, ಈಗ ಸ್ಕ್ರೀನ್ ಪ್ಲೇ ಮಾಡಿಕೊಡು ಅಂತ ಹೇಳಿದ್ದಾರೆ ವಿಷ್ಣುವರ್ಧನ್ ಅವರು. ಸರಿ ಅನ್ನಂತ ನಾನು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ವಿವಾಸ್ ಅವರು ಮಾಡಿದ್ದಾರೆ. ಬಟ್ ನನ್ನ ಅದೃಷ್ಟ ಏನೋ ಗೊತ್ತಿಲ್ಲ, ನನ್ನ ಸ್ಕ್ರೀನ್ ಪ್ಲೇ ಓಕೆ ಮಾಡಿದ್ದಾರೆ. ನನ್ನ ಕೆಲಸ ಮುಗೀತು. ನಾನು ತೆಲುಗು ಪಿಕ್ಚರ್ಗೆ ಹೋಗಬೇಕು. ವಿಷ್ಣುವರ್ಧನ್ ಹೇಳಿದ್ದಾರೆ, ಇಲ್ಲೆಲ್ಲ ಅವನು ಈ ಪಿಕ್ಚರ್ ಕೆಲಸ ಮಾಡಬೇಕು, ಸೆಟ್ಟಲ್ಲಿ ಇರಬೇಕಂತ. ನಾನು ಯಾಕೆ ಕನ್ನಡ ಬರಲ್ಲ, ನಾನು ಏನು ಮಾಡ್ತೀನಿ, ಸುಮ್ಮನೆ ಸ್ಯಾಲ್ರಿ ಕೊಡೋದು ವೇಸ್ಟ್ ಅಲ್ವಾ. ಇಲ್ಲ, ನಿನ್ನ ಜೊತೆಲಿದ್ರೇ ದಾಸೋ ಡೈರೆಕ್ಟರ್, ದಾಸು ಇವನಿದ್ರೇ ಕಾಲ್ ಶೀಟ್, ಇಲ್ಲ ಅಂದರೆ ಕ್ಯಾನ್ಸಲ್ ಅಂತ ಅಷ್ಟು ಹಚ್ಕೊಂಡಿದ್ದೀವಿ ನಾವು. ಆ ಫಿಲಿಮ್ ಮಾಡ್ತಾರೆ. ತುಂಬ ನಾವಿಬ್ಬರು ಕ್ಲೋಸ್ ಆಗ್ತೀವಿ. ಆವಾಗ ಅವರು ಫೋರ್ಸ್ ಮಾಡಿದ್ದಾರೆ, ಕನ್ನಡದಲ್ಲಿ ಡೈರೆಕ್ಷನ್ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಅವ್ರದ್ದು ಸಿನಿಮಾ ತಾವು ಫಸ್ಟು ಮಾಡೋ ಆ್ಯಕ್ಚುಲಿ ಇಷ್ಟೊಂದು ಪಿಕ್ಚರ್ ಮಾಡಬೇಕು. ಸತ್ಯಂ ಶಿವಂ ಸುಂದರಂನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. 50 ಡೇಸ್ಗೆ ಡಿಸ್ಟ್ರಿಬ್ಯೂಟ್ ತೆಗಿಬೇಕು ಅಂದ್ಕೊಂಡಿದ್ದಾರೆ. ಇವರು 100 ದಿವಸ ಓಡಿಸ್ಬೇಕು ಅಂದ್ಕೊಂಡಿದ್ದಾರೆ. ಆ ಸಣ್ಣ ಡಿಸ್ಪ್ಯೂಟ್ನಲ್ಲಿ KCN ಅವರು ಏನು ನಿರ್ಮಾಣ ಮಾಡಬೇಕು ನನ್ನ ನಿರ್ದೇಶನದಲ್ಲಿ ಇಷ್ಟೊಂದು ಪಿಕ್ಚರ್ ಕ್ಯಾನ್ಸಲ್ ಆಯಿತು. ನಾನಿನ್ನು ವಾಪಸ್ ಹೋಗಬೇಕು. ಬಟ್ ನನ್ನ ಕಂಪನಿಯವ್ರು ಏನಿಲ್ಲ, ದಾಸ್ ಅವ್ರ ಡೈರೆಕ್ಷನ್ ಸ್ಟೋರಿ ನಂದು, ಟೈಗರ್ ಪ್ರಭಾಕರ್ ಹೀರೋ. KSR ದಾಸ್ ಅವ್ರು ಹೇಳಿದ್ರೆ, ಸಾಯಿ ಪ್ರಕಾಶ್ ನೀವು ಹೋಗಿ ಪ್ರಭಾಕರ್ ಕಥೆ ಹೇಳ್ಬಿಡಿ, ನಾನು ನೀವು ಬರ್ತೆ ಅಂತ ಹೇಳಿದೆ ಅಂತ ಹೇಳಿದ. ಹೋಗ್ತಾ ಇರುವಾಗ ಪ್ರೊಡ್ಯೂಸರ್ ಕರೆದು, ನೀವು ಒಂದು ಕಥೆ ಹೇಳ್ಕೊ, ನಿಮ್ಮ ಮಧ್ಯದಲ್ಲಿ ಏನಿದ್ರೆ ಮಾಡಿಕೊಡ್ತೀನಿ, ಡೈರೆಕ್ಷನ್ ಫಸ್ಟ್ ಟೈಮ್ ಕೊಟ್ಟು ಅಂತ ಪ್ರೊಡ್ಯೂಸರ್ ಹೇಳಿದ್ರು. ಇಲ್ಲಿ ಬಂದರೆ ಪ್ರಭಾಕರ್ ಕುಂದಾಪುರದಲ್ಲಿಲ್ಲ ಅಂತ ಹೇಳಿದೆ. ಕುಂದಾಪುರ ಹೋಗಿದ್ದೆ ನಾನು ನೈಟು ಬಸ್ಸಲ್ಲಿ ಜರ್ನಿ ಮಾಡ್ಕೊಂಡು. ಅವ್ರು 3 ಬನ್ನಿ ಸಾಯಿ ನಾನು ಕಥೆ ಕೇಳ್ತೀನಿ ಅಂತ ಹೇಳಿದೆ. 3 ಕರೆಕ್ಟಾಗಿ ಬಂದು ಕಥೆ ಹೇಳಿದ್ದೀನಿ. ತುಂಬ ಇಷ್ಟ ಆಯಿತು. ದಾಸವ್ರು ಕೇಳಿ ಇಟ್ ಇಸ್ ವೆರಿ ಗುಡ್ ಸಬ್ಜೆಕ್ಟ್, ಐ ವಿಲ್ ಡೂ ಇಟ್ ಅಂತ ಹೇಳಿದೆ. ಹಾಗೆ ಕೂತ್ಕೊಂಡಿದ್ದೀನಿ ನಾನು. ಏನು ರಾಜ ಆಯ್ತಲ್ವಾ, ಅವ್ರ ಟೈಮ್ ಆಯಿತು, 6 ಗಂಟೆ ಟೈಮ್ ಆಯಿತು, ನೀವು ಹೋಗು ಅನ್ನೋ ಲೆಕ್ಕದಲ್ಲಿದ್ದಾರೆ. ಇಲ್ಲ, ಅದು ಅವರು ಹೇಳಿದ್ದಾರೆ ಪ್ರೊಡ್ಯೂಸರು, ನೀವು ಒಂದು ಕತೆ ಹೇಳ್ಕೊಳ್ಳಿ, ಈಗಲೇ ಕತೆ ಕೇಳಿದ್ದೀವಿ, ಇನ್ನೇನು ಕತೆಗೆ ಹೇಳೋದು ನಾನು ಕೇಳೋದು ಅಂತ ಸ್ವಲ್ಪ ದಬಾಯಿಸ್ತಾರೆ ಅವರು. ಸ್ವಲ್ಪ ಬೇಜಾರಾಗೋಯ್ತು. ಅಲ್ಲ, ಅವ್ರ ಅಷ್ಟೆಂಟ್ ಯಾರಿಲ್ಲ, ಪ್ರಭಾ ಪಾಪ ಹುಡುಗಿಯನ್ನು ಆಸೆ ಪಡ್ತಾ ಇದ್ದಾರೆ, ಅವ್ನು ಕೇಳ್ಬೋದಲ್ವ ಅಂತ. ಸರಿ ತುಂಬ ಅನೀಸಿಯಾಗಿ ಅವರು ಹೇಳಿ ಅಂತ ಟೈಮಲ್ಲಿ ನೋಡ್ಕೊಟ್ಟಿದ್ದಾರೆ ಮಟ್ಟ. ಕತೆ ಹೇಳಿದ್ದಾರೆ. ಪ್ರಭಾಕರ್ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದಾರೆ. ಅಷ್ಟೆಂಟು ಅಂತ ಅಳ್ತಾ ಇದ್ದಾರೆ. ಪ್ರಭಾ ಎಲ್ಲ ಆ್ಯಕ್ಷನ್ ಪಿಕ್ಚರ್ಸೇ ಮಾಡ್ತಾಯಿದ್ದೀವಿ, ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಪಿಕ್ಚರ್ ಮಾಡಿ
ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕಥೆ, ತುಂಬ ಚೆನ್ನಾಗಿ, ನೀವು ತುಂಬ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಹಾಂ ಹೌದು ರಾಜ, ನನಗೂ ಇಷ್ಟ ಆಯಿತು. ಮಾತಾಡ್ತೀನಿ ಹೋಗಿ ನೀವು, ಅವಾಗ ಮೊಬೈಲ್ ಗಿಬೈಲ್ ಯಾವುದಿಲ್ಲ ಅಂತ. ಚೆನ್ನಾಗಿ ಹೋಗಿ ಚೆನ್ನಾಗಿ. ದಾಸ್ ಅವ್ರಿಗೆ ತೆಲುಗು ಪಿಕ್ಚರ್ ಬಂತು, ಇಡಿಯಟ್ ಕಾಡಿ ಆಯಿತು. ಪ್ರಭಾಕರ್ ಫೋನ್ ಮಾಡಿದ್ರೆ ಹುಡುಗ ಚೆನ್ನಾಗಿ ಹೇಳಿದಂತ ದಾಸ್ ಅವರೇ ಆ ಪಿಕ್ಚರ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ಮುತ್ತಿನಂಥ ಮನುಷ್ಯ ಫಸ್ಟ್ ಫಿಲ್ಮ್. ಬಟ್ ಏನಂದರೆ ಈ ಪಿಕ್ಚರ್ ಸ್ಟಾರ್ಟ್ ಆಗಿ ಮುಂಚೆ ಅಜಂತ್ ಅವ್ರ ಅಡ್ಡ ಬಂದರು. ಅವ್ರು ನಮ್ಗೆ ಓಲ್ಡ್ ಫ್ರೆಂಡ್ಸ್ ಚೆನ್ನೈನಲ್ಲಿ. ಅವ್ರು ಹೇಳೋರು ನಂಗೆಲ್ಲ ಎಲ್ಲ ಕೆಲಸ ಮಾಡ್ಕೋಬೇಕು ನಮ್ಮ ಮಡ್ರಾಸ್ನಲ್ಲಿ. ಸಾಯಿ ಪ್ರಕಾಶ್ ನಮ್ಮ ಬ್ಯಾನಲ್ಲಿ ನೀವು ಇಂಟ್ರೋಸ್ ಮಾಡ್ತೀವಪ್ಪ, ನಿಮ್ಮ ಡೆಬ್ಯೂ ಫಿಲ್ಮ್ ನಮ್ಮದೇ ಅಂತ ಹೇಳೋರು. ಈಗ ಅಡ್ಡ ಬಂದ್ಬಿಟ್ರು. ನಾನು ಅವತ್ತು ಮಾತು ಕೊಟ್ಟಿದ್ದೀನಿ, ನಮ್ಮ ಪಿಕ್ಚರ್ ಫಸ್ಟ್ ಸ್ಟಾರ್ಟ್ ಮಾಡಬೇಕಂತ ಅವ್ರು ಗಲಾಟ ಮಾಡಿದ್ದಾರೆ. ಯಾವ ಡೈರೆಕ್ಟ್ಗೆ ಅವಕಾಶ ಸಿಕ್ಕಲ್ಲ. 2 ಪಿಕ್ಚರು, ಇದೊಂದು ಶೆಡ್ಯೂಲ್ ಅದೊಂದು ಶೆಡ್ಯೂಲ್, ಲೈಫಲ್ಲಿ 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಅದು ಸ್ಟಾರ್ಟ್ ಆಗಿದ್ದಾರೆ ಸಾಯಿ ಪ್ರಕಾಶ್ ಜೀವನ. ಒಂದು ಹೇಳ್ಬೋದಾ, ಹೇಗೆ ನಿಮ್ಗೆ ಆ ಚಿಕ್ಕಲ್ಲಿಗೂ ಒಂದು ಈ ಸಿನಿಮಾ ಅವತ್ತು ಅವರು ಸಿನಿಮಾ ಹೇಗೆ ಈ ಕಡೆ ಒಲವು ಬಂತು? ಅದಕ್ಕೆ ನಮ್ಮ ತಾಯಿ ಕಾರಣ. ನಮ್ಮ ತಾಯಿ ಟೆಂಟಲ್ಲಿ ಯಾವ ಸಿನಿಮಾ ಬರುತ್ತೋ ಆ ಸಿನಿಮಾ ನಮ್ಮ ತಾಯಿ ನೋಡೋರು. ನಾನು ಕರ್ಕೊಂಡು ಸ್ಕೂಲ್ನಲ್ಲಿ 6ನೇ ಕ್ಲಾಸ್ನಲ್ಲಿ ಇರುವಾಗ ನಮ್ಮ ಕ್ಲಾಸ್ ಟೀಚರ್ ಹೇಳಿದ್ದಾರೆ, ಒಂದು ಡ್ರಾಮಾ ಬರೆಯು ಅಂತ ಹೇಳಿದ್ದಾರೆ. ಹೆಂಗೆ ಬರೆಯೋದು ಅಂತ ನಾನು ಕೇಳಿದ್ದೀನಿ. ಜಾಸ್ತಿ ಮಾತಾಡ್ತೇನೆ ನೀನು, ಜಾಸ್ತಿ ಮಾತಾಡಬೇಡ, ಜಾಸ್ತಿ ಬರೀ ನೀನು. ಏನು ಬರೀಲ್ಲ, ನಿನ್ನ ಇಷ್ಟನೋ ಏನೊಂದು ಬರೀರಿ ಅಂದರು. ಯೋಚನೆ ಮಾಡಿದೆ ನಾನು. ಒಬ್ಬ ಪೊಲಿಟಿಷಿಯನು ಯಮಲೋಕಕ್ಕೆ ಹೋದರೆ ಯಾವ ರೀತಿ ಅವನು ಹಾಳು ಮಾಡಬಹುದು ಅನ್ನೋ ಕಾನ್ಸೆಪ್ಟನ್ನು ನವೀನ ಯಮಲೋಕ ಅಂತ ಡ್ರಾಮಾ ಬರೆದಿದ್ದೆ ನಾನು. ಬರೆದು ಆಡಿಷನ್ ಮಾಡಿದ್ವಿ. ಆ MLA ಪಾತ್ರ ಯಾರು ಸೂಟ್ ಆಗಲಿಲ್ಲ ನಮ್ಮ ಸರ್ಕಿಲ್. ಅವರು ಮಾಸ್ಟರ್ ಹೇಳಿದ್ದಾರೆ, ನೀನೇ ಬರೆದಿಲ್ವೋ, ನೀನೇ ಆ ಪಾತ್ರ ಮಾಡಿ ಅಂತ. ಅದ್ಭುತವಾಗಿ ರೆಸ್ಪಾಂಡ್ ಬಂತು. ಸಂಕ್ರಾಂತಿ, ಶ್ರೀರಾಮನವಮಿ, ದೀಪಾವಳಿ ನಮ್ಮ ಊರಿನಲ್ಲಿ ನನ್ನ ನಾಟಕ ಇಲ್ಲದೆ ಹಬ್ಬ ಕಲಿಯೋದು. ಅಷ್ಟು ಚೆನ್ನಾಗಿ ವೀರಪಾಂಡೆ ಕಟ್ಟಬೊಮ್ಮನ, ಅಲ್ಲೂರಿ ಸೀತಾರಾಮರಾಜು, ಈ ಫ್ರೀಡಮ್ ಫೈಟರ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ತುಂಬ ಒಲವು ನನಗೆ. ಆ ಡ್ರಾಮಾಗಳು ಜಾಸ್ತಿ ಮಾಡಿದ್ದೀನಿ ನಾನು. ಯಾವಾಗ ಈ ಡ್ರಾಮಾ ಬರಿತಾ ಇರುವಾಗ ನಮ್ಮ ಹುಡುಗರು ಇರ್ತಾರೆ, ನಮ್ಮ ಚುಡಾಯಿಸೋರು, ಮತ್ತು ಹೊಗಳ್ತಾ ಇದ್ದಾರೋ ತೇಳ್ತಾ ಇರೋ ಗೊತ್ತಿಲ್ಲ. ಡೈರೆಕ್ಟರ್ ಅಂತ ಕರೆಯೋದು. ಅಲ್ಲೇ ನನಗೆ ಈ ಹಾಡುಗಳು ಬರೆಯೋದು, ಕಥೆಗಳು ಬರೆಯೋದು, ವೀಕ್ಲಿ ಮ್ಯಾಗ್ಝಿನ್ಸ್ ಇರೋದು, ಅದಕ್ಕೆಲ್ಲ ನಾನು ಕವನಗಳು ಕಲಿಸೋದು. ಒಟ್ಟಾರೆ ಡಿಗ್ರಿ ಓದ್ತಾ ಇರುವಾಗಲೇ ನಾನು ಈ ಕಡೆ ಬರೆಯೋದ್ರಲ್ಲಿ ಚೆನ್ನಾಗಿ ಅಭ್ಯಾಸ ಆಯಿತು. ಸಿನಿಮಾ ನೋಡಿ ಸಿನಿಮಾ ರಂಗಕ್ಕೆ ಬರೋದ ಮುಂಚೆ ಯಾವುದು ಕ್ರೇನು, ಯಾವುದು ಟ್ರಾಲಿ, ಯಾವುದು ಜೂಮು, ಇದೆಲ್ಲ ಒಂಥರ ಮೈಂಡಿಗೆ ಬಂದ್ಬಿಡು. ಡೈರೆಕ್ಟರ್ ಆಗಬೇಕಂತ ಆಸೆ ಇತ್ತು. ಬಟ್ ಅಂದರೆ ಚೆನ್ನಾಗಿ ಹೋಗ್ಬೇಕು ಆ ಕಾಲದಲ್ಲಿ. ಆಮೇಲೆ ಸಾಮಾನ್ಯ ಚೆನ್ನಾಗಿ ಹೋಗಿ ಬದುಕೋದು ಹೆಂಗೆ, ಯಾರು ನಮ್ಮನ್ನು ಸೇರಿಸ್ತಾರೆ. ನಮ್ಮೂರವರೇ ಒಂದು ಬ್ಯಾನರ್ ಮಾಡಿದ್ರು, ಇದು ನಮ್ಮ ರಿಲೇಟಿವ್ಸ್ ಅವರು. ದೊಡ್ಡ ಪಿಕ್ಚರ್ ಮಾಡಿ ದೊಡ್ಡ ಸಕ್ಸಸ್. ಆ ಕಾಲದಲ್ಲಿ ಒಂದು 15-20 ಲ್ಯಾಕ್ಸ್ ಸಂಪಾದನೆ ಮಾಡಿದ್ರು ಪ್ರಾಜೆಕ್ಟ್. 5-6 ಲಕ್ಷ ಪ್ರೊಡಕ್ಷನ್ ಅಷ್ಟು ಸಂಪಾದನೆ ಮಾಡಿದ್ದಾರೆ. ಅವ್ರ ತಮ್ಮನ್ನ ಹೀರೋಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅವ್ರ ತಮ್ಮ ನನ್ನ ಕ್ಲಾಸ್ಮೇಟ್ಸ್. ಅವನೇನು ಮಾಡಿದ ಅಂದರೆ, ನಾನು ಹೀರೋ ಆಗ್ತಾಯಿದ್ದನು, ನೀನು ಬಂದ್ಬಿಡು ಅಂತ ಹೇಳಿದ. ನಿಮ್ಮ ಅಣ್ಣ ಸಿನಿಮಾ ಮಾಡ್ತಾ ಇದ್ದಾರೆ, ನಿಮ್ಮ ಫ್ಯಾಮಿಲಿ ಅಂತ ಇನ್ವೆಸ್ಟ್ ಮಾಡ್ತಾರೆ, ನಾನು ಬಂದು ಅಲ್ಲಿ ಏನು ಮಾಡಬೇಕು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಿದ್ದೆ. ನಮ್ಮ ಅಪ್ಪ ಅಮ್ಮ ಪರ್ಮಿಷನ್ ಕೊಡಬೇಕಲ್ವ. ಅವ್ರ ಎಲ್ಡರ್ ಬ್ರದರು ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಅಂತ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಗೌರ್ಮೆಂಟ್ ಸಂಪಾದನೆ ಮಾಡಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ದೊಡ್ಡ ಜಾಬ್. ಅವ್ರ ಫಾದರ್ ನಮ್ಮ ಫಾದರ್ ಕ್ಲೋಸ್ ಫ್ರೆಂಡ್ಸ್. ನಾನು ಡಿಗ್ರಿ ಮುಗಿದ್ರೆ ನನ್ನ ಫಾರೆಸ್ಟ್ ಆಫೀಸರ್ ಕೆಲಸ ಸೇರಿಸ್ತಾರೆ. CM ನಮ್ಮ ಕಾನ್ಸ್ಟಿಟ್ಯೂನ್ಸಿ. ಅದರಿಂದ ಐದು ಇನ್ಫ್ಲುಯೆನ್ಸ್. ನಮ್ಮ ತಂದೆಯವರೆಲ್ಲ ಪೊಲಿಟಿಕಲ್ ತುಂಬ ಪವರ್ಫುಲ್. ನನಗೇನಂದ್ರೆ ಪಾಸ್ ಆದರೆ ಸಿನಿಮಾ ರಂಗಕ್ಕೆ ಕೆಲಸಲ್ಲ, ಫಾರೆಸ್ಟ್ ಆಫೀಸರ್ ಕೆಲಸ ಕೊಡ್ತಾರೆ. ಏನು ಮಾಡಬೇಕು ಯೋಚನೆ ಮಾಡಿ ಒಂದು ಸಬ್ಜೆಕ್ಟು ಫೇಲ್ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಟಿಸ್ಟಿಕ್ಸ್ ಬರೀ ಬ್ಲ್ಯಾಂಕ್ ಮಾಡಿ ಪ್ಲೀಸ್ ಫೇಲ್ ಮೀ ಅಂತ ಬರೆದಿದ್ದೀನಿ. ಈಗ ರಿಸಲ್ಟ್ಸ್ ಬರ್ತಾ ಇದೆ, ನನಗೆ ಭಯ ಆಗುತ್ತೆ. ರಿಸಲ್ಟ್ಸ್ ಬಂದರೆ
ಫೇಲ್ ಅಂತ. ಈ ಕಾಲ ಥರ ಅಲ್ಲ. ಹೌದು, ಆಗ ಆ ಕಾಲ ಇನ್ನು ಮನೆಯೊಳಗೆ ಸೇರಿಸಲ್ಲ, ಆಚೆ ಕಟ್ಟಾಕ್ಬಿಡ್ತಾರೆ. ಅದಕ್ಕೆ ನಮ್ಮ ಫ್ರೆಂಡ್ಗೆ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಪ್ರಿಪೇರ್ಡ್ ಗಾನ್ ಟು ಚೆನ್ನೈ, ಆಮೇಲೆ ನೋಡೋಣ ಹೋದ್ಮೇಲೆ ಇನ್ನೇನು ಮಾಡ್ತಾರೆ. ಈ ಬಡ್ಡಿ ಮಗ ಏನು ಮಾಡಿದ ಅಂದರೆ ಇಮಿಡಿಯೇಟ್ ಹೋಗಿ ಟ್ರೈನ್ ಹೋಗೋ ಮುಂಚೆ ನಮ್ಮ ತಂದೆ ತಾಯಿಗೆ ಹೇಳ್ಬಿಟ್ರು. ಹಿಂಗೆ ಇಲ್ಲಿ 6:15 ಟ್ರೈನ್ ಸ್ಟಾರ್ಟ್ ಆಯಿತು. ಅವರು 6:15 ಜೀಪ್ ತೊಗೊಂಡು ಚೇಜ್ ಒಂದು 100 ಕಿಲೋಮೀಟರ್ಸ್ ಹೋದ್ಮೇಲೆ ಚೀರಾಲ ಸ್ಟೇಷನ್ ನನ್ನ ಕ್ಯಾಚ್ ಮಾಡಿದ್ದಾರೆ. ಇಟ್ಕೊಂಡು ಕರ್ಕೊಂಡು ಹೋಗಿ ಲಗೇಜ್ ಎಲ್ಲ ಒಂದು ರೂಮ್ನಲ್ಲಿ ಹಾಕ್ಬಿಟ್ಟು ನನ್ನ ಕೂರಿಸ್ಬಿಟ್ಟು ಏನು ನಿಮ್ಮ ಕಥೆ ಅಂತ. ಏನಿಲ್ಲ, ನಾನು ಡೈರೆಕ್ಟ್ ಆಗಬೇಕು, ಚೆನ್ನೈ ಹೋಗ್ಬೇಕು. ಅದೇ ಹೆಂಗೆ ಹೋಗ್ತೀಯ ನೀನು? ನಮ್ಮ ತಂಗಿ ಚಿಕ್ಕವರು, ನಾವು ವಯಸ್ಸಾದವರು, ಯಾರು ನೋಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಚೆನ್ನಾಗಿ ಹೋಗಬೇಕು, ನಾನು ಡೈರೆಕ್ಟ್ ಆಗಬೇಕು, ಹಂಗೆ ಹಿಂಗೆ ಆಟ ಇಟ್ಟಿದ್ದೆ. ಸರಿ ಅಂತ ಸ್ನಾನ ಮಾಡಿ ಅಂತೇಳಿ ಸ್ನಾನ ಮಾಡಿ ಅಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಕೂರಿಸ್ಬಿಟ್ಟು ಯಾವುದೋ ಒಂದು ಶ್ಯಾಡೋ ಬಂದ್ಬಿಡ್ತು, ಕೈಗೆ ಹಾಲು ಕೊಟ್ಟಿದ್ದಾರೆ. ಹೋದು ಸ್ವಲ್ಪ ನಮ್ಮ ತಂದೆ ಕೇಳಿದ್ದಾರೆ ಹುಡುಗಿಯಾಗಿದೆಯೋ ಅಂತ. ಹಿಂಗೆ ನಾನು ನೋಡಲಿಲ್ಲ, ಹಾಲು ನೋಡಿದ್ದೀನಿ, ಕಾಲು ನೋಡಿದ್ದೀನಿ, ಹುಡುಗಿ ನೋಡಲಿಲ್ಲ ಅಂತ ನಮ್ಮ ತಂದೆ ಫೀಲ್ ಆಗಿದ್ದಾರೆ. ಸಿಸ್ಟರ್ ಮಗಳು, ಕಜಿನ್ ಸಿಸ್ಟರ್ ಮಗಳು. ನೀವು ಹೆಂಗೋ ಹೋಗ್ಬಿಡ್ತೀಯ, ನೋಡೋರು ಯಾರಿರ್ತಾರೆ. ಅವ್ರ ಪ್ಲ್ಯಾನ್ ಏನಂದ್ರೆ ಮದುವೆ ಆದರೆ ಹೋಗಲ್ಲ ಅಂತ, ಬಿಟ್ಟು ಹೆಂಗೆ ಹೋಗ್ತಾರೆ, ನೀವು ಹೋಗಲ್ಲ ಅಂತ ಆ ಥರ ಪ್ಲ್ಯಾನ್ ಮಾಡಿ ಡ್ರಾಮಾ ಮಾಡಿದ್ದಾರೆ. ಇವನು ಹೋಗ್ಬಿಟ್ಟು ಹೋಗೋಣ, ಹಂಗೆ ಹಿಂಗೆ ಮದುವೆ ಆಗ್ಬಿಟ್ಟು ಅಲ್ಲ ಒಂದಾಗಿರ್ತೀವಿ, ಹಂಗೆ ಹಿಂಗೆ ಅಂತ ಕನ್ವಿನ್ಸ್ ಮಾಡಿದ್ದಾರೆ. ಮತ್ತೆ ಕಳಿಸಿದ ಕಳಿಸ್ತಾರೆ. 15 ದಿನ ಮದುವೆ ಆಗ ಕಳಿಸ್ಬಿಟ್ಟು ಅಂತ ಹೇಳಿದ್ದಾರೆ, ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಮದುವೆ ಆದಮೇಲೆ ಪರ್ಮಿಷನ್ ಇಲ್ಲ. ಈಗ ನಾನು ಮಿಸ್ಸೆಸ್ಸನ್ನು ರೈಲ್ವೆ ಸ್ಟೇಷನ್ ಕರ್ಕೊಂಡು ಹೋಗಿದ್ದೀನಿ. ಅದೇ ಅವಾಗ ವಿಹಾರ ಸ್ಥಳ ನಮಗೆ, ವಿಸಿಟಿಂಗ್ ಪ್ಲೇಸ್. ಅಲ್ಲಿ ಕೂರಿಸ್ಬಿಟ್ಟು ಹೇಳಿದೆ, ಬೇರೆ ತುಂಬ ಚೆನ್ನಾಗಿ ಬರ್ತೀನಿ, ಎಲ್ಲ ನೋಡಿ ಎಷ್ಟು ಕವನಗಳೆಲ್ಲ ಮಾಡಿದ್ದಾರೆ. ಕ್ಲಾಸಿಗೆ ನಾನು ಕ್ಲಾಸ್ಮೇಟ್ ಅವನು ಹೀರೋ ಆಗ್ತಾಯಿದ್ದಾನೆ. ಫಸ್ಟ್ ಡೈರೆಕ್ಟರ್ ಆಗಿದೆ. ಅದು ನೀರು ಹಾಕೊಂಡಿದ್ದಾನೆ. ಲಾಸ್ಟಲ್ಲಿ ನಿಮ್ಗೆ ಇಷ್ಟ ಅಂತ ಅರ್ಥ ಮಾಡ್ಕೊಂಡು ಒಪ್ಕೊಂಡಿದ್ದಾರೆ. ನಮ್ಮ ತಂದೆ ತಾಯಿ ಇಂಟಿ ಪರ್ಮಿಷನ್ ತಗೊಂಡು ಚೆನ್ನೈ ಬಂದು ಒಂದು ಪಿಕ್ಚರ್ ಕೆಲಸ ಮಾಡಿ 9 ಮಂತ್ಸ್ ಆಗಿ ವಾಪಸ್ ಇಂಟಿನ ಕರ್ಕೊಂಡು ಮಾತಾಡೋದು ಸಂಸಾರ. ಸರ್, ಇಲ್ಲಿ ಈ ಕಡೆ ಕನ್ನಡ ಇಂಡಸ್ಟ್ರಿ ಬಂದಾಗ ತಮ್ಮ ಹೆಸರು ಒಂದು ನಿರ್ದೇಶನದಲ್ಲಿ ತುಂಬ ಒಂದು ಸಾಹಿತ್ಯಗಾರ ಅಂತಂದರೆ ಹೀಗೆ ಕನ್ನಡದಲ್ಲಿ ತಮಗೆ ಅಷ್ಟು ಖುಷಿಪಟ್ಟದಂಥ, ನೀವು ಖುಷಿಪಟ್ಟಿದ್ದಂಥ ನೀವು ಡೈರೆಕ್ಟ್ ಮಾಡಿದ್ದು ಸಿನಿಮಾ ಯಾವುದು? ಮತ್ತು ಆಮೇಲೆ ಇಂದು ನಮ್ಮ ಮಹಾಲಕ್ಷ್ಮಿ ಮೇಡಮು ಮತ್ತು ನೀವು ಜೊತೆಲಿ ಸುಮಾರು ಸಿನಿಮಾ ಮಾಡಿ 18 ಪಿಕ್ಚರು. ಅದೇ ಹೇಗೆ ಇಲ್ಲಿ ಒಂದು ಸ್ವಲ್ಪ ನಮಗೆ ಹೇಳ್ತೀರಾ? ಎಲ್ಲರಿಗೂ ಒಬ್ಬ ಡೈರೆಕ್ಟ್ರಿಗೆ ಒಂದೊಂದು ಪಿಕ್ಚರ್ ಇರುತ್ತೆ, ಒಂದೊಂದು ಹೀರೋಗೆ ಒಂದು ಪಿಕ್ಚರ್ ಇರುತ್ತೆ. ಆ ಹೆಸರನ್ನೇ ಮುಂದುವರಿಸ್ತಾರೆ. ನನ್ನ ಅದೃಷ್ಟ ಏನಂದರೆ ಬೇಕಾಷ್ಟು ಸಕ್ಸಸ್. ಇಲ್ಲಿ ನಾನು ಅಣ್ಣ ತಂಗಿ ನೋಡಿದ್ರೆ ಒಂಥರ ಇದೆ, ನಾಗದೇವತೆ ಅಂದರೆ ಒಂಥರ ಇದೆ, ಗೋಲ್ಮಾಲ್ ಅಧ್ಯಕ್ಷ ಒಂಥರ ಇದೆ, ಆತಂಕ ಒಂಥರ ಇದೆ, ಪೊಲೀಸ್ ಅಂತ ಒಂಥರ ಇರುತ್ತೆ, ಗೃಹ ಪ್ರವೇಶ ಒಂಥರ ಇರುತ್ತೆ, ಕಿತ್ತುಂಡು ಒಂಥರ ಇರುತ್ತೆ. ನೋಡಿ ಎಷ್ಟು ಸಕ್ಸಸ್ಸು ಅಂದರೆ ಆ ಕಾಲದಲ್ಲಿ ನೀರಿಂಗ್ 90% ಸಕ್ಸಸ್ ಮಾಡಿದಂಥ ಡೈರೆಕ್ಟರ್ ಅದೃಷ್ಟ ನನಗೆ ಸಿಕ್ತು. ಯಾಕೆಂದರೆ ವಿಷ್ಣುವರ್ಧನ್ ಲೈನ್ ತೆಗೆದಿರೋ ಈ ಗಾಟ್ ಸ್ಟೇಟ್, ಆತಂಕ 8 ಅವಾರ್ಡ್ಸ್, ತವರಿ ಬಾತಂಗಿ ಕಾಮನ್ ಸ್ಟೇಟ್ ಅವಾರ್ಡು, ಗಂಗಾ ಮಾನಸಿಕ ಅವಾರ್ಡು, ನಮ್ಮ ತಾಯಿಲ ತವಳಿ ರಾಧಿಕಾ ಕುಮಾರಸ್ವಾಮಿ ಅವಾರ್ಡು, ಆತಂಕದಲ್ಲಿ ವಿನಯ ಪ್ರಸಾದ್ ಅವಾರ್ಡು. ನಂದೇನೆಂದರೆ ಒಂದು ಅಣ್ಣ ತಂಗಿ ಸಾಯಿ ಪ್ರಕಾಶ್ ಅಂತ ಹೇಳೋಂಗಿಲ್ಲ, ಗೋಲ್ಮಾಲ್ ರಾಧಾಕೃಷ್ಣ ಸಾಯಿ ಪ್ರಕಾಶ್ ಅಂತ ಹೇಳೋಂಗಿಲ್ಲ, ನಾಗದೇವತೆ ಸಾಯಿ ಪ್ರಕಾಶ್ ಅಂತ ಹೇಳೋಂಗಿಲ್ಲ. ಸಕ್ಸಸ್ ರೇಟು ನನಗೆ ಜಾಸ್ತಿ ಇತ್ತು ಆಗ. ಆಮೇಲೆ ಪ್ರತಿಯೊಬ್ಬ ಹೀರೋನು, ಪ್ರತಿಯೊಬ್ಬ ನಿರ್ಮಾಪಕನು ಒಂದು ಸಿನಿಮಾ ಸಾಯಿ ಪ್ರಕಾಶ್ ಜೊತೆ ಮಾಡ್ಕೋಬೇಕು ಅಂತ. ರವಿಚಂದ್ರನ್ ಮಾಡಿದ್ದಾರೆ, ವಿಶ್ವವರ್ಧನ್ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಮಾಡಿದ್ದಾರೆ, ಅನಂತರಾಗ್ ಮಾಡಿದ್ದಾರೆ, ಶಂಕರ್ನಾಗ್ ಮಾಡಿದ್ದಾರೆ, ದಿಗ್ಗೇಶ್ ಮಾಡಿದ್ದಾರೆ, ಕಾಶಿನಾಥ್ ಮಾಡಿದ್ದಾರೆ, ಸುದೀಪ್ ಮಾಡಿದ್ದಾರೆ. ನೋಡಿ ಸ್ಪ್ಯಾನಿಂಗ್ ಇಲ್ಲ. ನನಗೇನೆಂದರೆ
ಈ ಜೋನಲ್ನಲ್ಲೇ ಸಾಯಿ ಪ್ರಕಾಶ್ ಮಾಡ್ತಾನೆ, ಈ ಫಾರ್ಮೆಟ್ನಲ್ಲೇ ಸಾಯಿ ಪ್ರಕಾಶ್ ಇರ್ತಾನೆ, ಇದು ಮಾತ್ರ ಸಕ್ಸಸ್ ಮಾಡ್ತಾನಂತಿಲ್ಲ. ಎಲ್ಲ ಎಲ್ಲ ಒಂಥರ 360 ಡಿಗ್ರೀಸಲ್ಲಿ ಎಲ್ಲ ಜೋನರ್ನಲ್ಲಿ ಸಿನಿಮಾ ಮಾಡ್ತೀನಿ. ಆತಂಕ ಇದೆ ಡಿಫ್ರೆಂಟ್. ಗೋಲ್ಮಾಲ್ ರಾಧಾಕೃಷ್ಣ ಅವರಿಗೆ ಅಣ್ಣ ತಂಗಿ ಸಪರೇಟ್, ನಾಗದೇವತೆ ಸಪರೇಟ್. ಎಲ್ಲರಿಗಿಂತ ಒಂದು ವಿಶೇಷವಾದಂಥ ನನ್ನ ಜೀವನದಲ್ಲಿ ನಾನು ಪೂಜಿಸಿ ಆರಾಧಿಸೋ ಭಗವಾನ್ ಶ್ರೀ ಸಾಯಿಬಾಬಾ ಅವರಿದ್ದಾರೆ. ಆ ಸಿನಿಮಾ ಮಾಡೋ ಭಾಗ್ಯ ನನಗೆ. ಜೊತೆಯಲ್ಲಿ 90sನಲ್ಲಿ ಶಿರ್ಡಿ ಬಾಬಾ ಅಂದರೆ ಕನ್ನಡದಲ್ಲಿ ಪರಿಚಯ ಇಲ್ಲ. ಸಿನಿಮಾ ಭಕ್ತ ಕೋಟಿನ ಸೃಷ್ಟಿ ಮಾಡಿದಂಥ ಅವಕಾಶ ಅಂತ ಕೊಟ್ಟಿದ್ದಾರೆ. ಬೆಂಗಳೂರು ಬರುವಾಗ ಆ ಮುತ್ತುಕಪ್ಪ ಯಾರೋ ಇಲ್ಲ, ಅವ್ರು ನಮ್ಮ ಗುರುಗಳೇ ಸಾಯಿಬಾಬಾನೇ ಅನ್ನೋದು ಪ್ರೂವ್ ಆಯಿತು. ನಿನ್ಕೋಸ್ಕರ ಕಾಯ್ತಾ ಇದ್ದಾರೆ, ನೀನು ಎಲ್ಲಿ ಹೋಗಿ ಅಂತಾರೆ. ಐ ಆಮ್ ನಥಿಂಗ್, ನನ್ನ ಹೆಸರಿಲ್ಲ, ಭಾಷೆ ಇಲ್ಲ, ಈ ಭಾವ ಏನು ಗೊತ್ತಿಲ್ಲ. ಅಂದರೆ ಈ ಕ್ರಿಯೇಟೆಡ್ ಪಾತ್, ಈ ಕ್ರಿಯೇಟೆಡ್ ಸ್ಕ್ರೀನ್ ಒಂದು ಸಿಂಹನ ಸೃಷ್ಟಿ ಮಾಡಿ ನನ್ನ ಕೂರಿಸಿದ್ದಾರೆ. ಯಾರೂ ಮಾಡದೇ ಇರೋಂಥ ಅವಕಾಶ, 100 ಚಿತ್ರ ನಿರ್ದೇಶ ಮಾಡೋಂಥ ಅವಕಾಶ ಬಾಬಾ. ವಿಷ್ಣೋದರ ಸಾಮಾನ್ಯನ, ಅಂಬರೀಶ್ವರ ಸಾಮಾನ್ಯನ, ಶಂಕರ್ನಾಗ್ ಸಾಮಾನ್ಯನ, ಕಾಶಿನಾಥ್ ಸಾಮಾನ್ಯನ, ಯಾರು ಶಿವರಾಜ್ ಕುಮಾರ್, ಇವರೆಲ್ಲ ಸಾಮಾನ್ಯರ ಇಲ್ಲಿ ಇಂಥವ್ರ ಜೊತೆಯಲ್ಲಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ ನಾನು. 11 ಡೇಸಲ್ಲಿ ಗೋಲ್ಮಾಲ್ ರಾಧಾಕೃಷ್ಣ ಮಾಡಿದೆ. 24 ಜನದಲ್ಲಿ ರಾಮಕೃಷ್ಣ ಸಿನಿಮಾ ಮಾಡಿದೆ. 25 ಡೇಸು, 18 ಡೇಸು, 14 ಡೇಸು ಮಾನಸಿಕ ಸಿನಿಮಾಗಳಿಲ್ಲ. ಅಂದರೆ ಇಂಡಸ್ಟ್ರಿ ಉಳಿಯಬೇಕು, ಬದುಕಬೇಕು ಅಂದರೆ ಹೇಗಿರಬೇಕನ್ನೋದು ನಾನು ಸ್ಟಡಿ ಮಾಡಿದ್ದೀನಿ. ಒಂದು ಒಳ್ಳೆ ಪಟ್ಟ ಏನಂದರೆ ನಿರ್ಮಾಪಕರ ನಿರ್ದೇಶಕ ಸಾಯಿ ಪ್ರಕಾಶ್. ಅವರು ಉಳಿದ್ರೇ ಎಲ್ಲರೂ ಉಳಿಯುತ್ತೆ. ಇಂಡಸ್ಟ್ರಿ ಇರುತ್ತೆ. ಡಿಸ್ಟ್ರಿಬ್ಯೂಟರ್ಸು ನಮ್ಮ ಪಿಕ್ಚರ್ನ ಬೆಟ್ ಮಾಡೋರು, ಫಸ್ಟೇ ಬಂದು ತೊಗೊಳ್ಳೋರು ಸಿನಿಮಾ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರು ಚೆನ್ನಾಂಬಿಕಾ ಫಿಲಿಮ್ಸ್ಗೆ ನಾವು 11 ಪಿಕ್ಚರ್ ಕೊಟ್ಟಿದ್ದಾರೆ. ಅವರೊಬ್ಬ ಮ್ಯಾನೇಜರೇ ನಮ್ಗೆ ಹಾಕಿದ್ದಾರೆ ನಮ್ಮ ಅನ್ನ ಯಾವ ಪಿಕ್ಚರ್ ಸ್ಟಾರ್ಟ್ ಮಾಡ್ತಾರೆ ಸಾಯನ್ನ, ಆ ಪಿಕ್ಚರ್ ಮೈಸೂರಿಗೆ ನಮ್ಮದೇ ಕನ್ಫರ್ಮ್ ಮಾಡ್ಕೋಬೇಕು. ಅಷ್ಟು ಕ್ರಿಯೇಷನ್, ಅಷ್ಟು ಪಾಸಿಟಿವ್ನೆಸ್, ಅಷ್ಟು ಸಕ್ಸಸ್ ರೇಟ್ ಆ ಕಾಲದಲ್ಲಿ ಇತ್ತು. ಇಂಡಸ್ಟ್ರಿ ಉಳೀತು. ಬಟ್ ಎವ್ರಿ ಹೀರೋ ಐ ಗೇವ್ ಗುಡ್ ಹಿಟ್. ಈ ಹೀರೋಗೆ ಇಟ್ಕೊಳ್ಳಿಲ್ಲ ಅನ್ನೋದಿಲ್ಲ ನಾನು ಚರಿತ್ರೆಯಲ್ಲಿ. ಅಷ್ಟು ಇದಕ್ಕೆ ಇವತ್ತಿನ ನಮ್ಮ ಈ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಈಗ ತುಂಬ ಒಂಥರ ಎಲ್ಲೋ ಒಂದು ಸಿನಿಮಾ, 2 ಸಿನಿಮಾ ಅಥವಾ 4-5 ಸಿನಿಮಾ ವರ್ಷ ಹಿಟ್ ಆಗ್ಬೋದು. ಅದು ದೊಡ್ಡ ದೊಡ್ಡ ಇದು ಪ್ರತಿ ಹೊಸಬರು ಒಂದಷ್ಟು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಡೈರೆಕ್ಟ್ ಮಾಡ್ತಿದ್ದಾರೆ. ಏನು ಅನಿಸುತ್ತೆ ತಮಗೆ ಇವತ್ತಿನ ಒಂದು ಪ್ರಸ್ತುತದಲ್ಲಿ? ತುಂಬ ಕಾರಣಗಳಿದೆ. ನಂಬರ್ 1, ಯಾವಾಗ ಕರೋನಾ ಬಂತು ಸಿನಿಮಾ ಅನ್ನೋದು ಸ್ವಲ್ಪ ಪಾಸ್ ಆಯಿತು. ಸೀರಿಯಲ್ ಅನ್ನೋದು ಮುಂದುವರಿತು. ಸೀರಿಯಲ್ ಅವರು ಪ್ರಾಣಕ್ಕೆ ತ್ಯಾಗ ಮಾಡಿ ಸಿನಿಮಾ ಮಾಡಿದ್ದಾರೆ, ಸೀರಿಯಲ್ ಮಾಡಿದ್ದಾರೆ. ಸಿನಿಮಾ ಅವರೆಲ್ಲ ಎದುರುಕೊಂಡು ಸಿನಿಮಾ ಮಾಡಿ, ಇದೊಂದು ಕಾರಣ. ಸಿನಿಮಾ ಸ್ವಲ್ಪ ಹಿಂದೆ ಹೋಗೋದು, ಸೀರಿಯಲ್ ಮುಂದೆ ಬರೋದು, ಇದೊಂದು ಕಾರಣ. ಸೇಮ್ ಟೈಮ್ ನಮ್ಗೆ ಆ ಕಾಲದಲ್ಲಿ TV ಮಾತ್ರ ಇರೋದು. ಯಾವಾಗ ಈ ಅಮೆಜಾನು, ನೆಟ್ಫ್ಲಿಕ್ಸು ಈ ಥರ ಆ್ಯಪ್ಗಳು ಪ್ರಾರಂಭ ಆಯಿತು, ಎಲ್ಲ ವಸ್ತು ಮೊಬೈಲಲ್ಲಿ ಸಿಗ್ತಾ ಇತ್ತು. ಥಿಯೇಟ್ರಿಗೆ ಯಾಕೆ ಹೋಗಬೇಕು? ಅವಾಗ 3 ವರ್ಷ ಆದಮೇಲೆ TV ಬರಬೇಕು ಸಿನಿಮಾ, 5 ವರ್ಷ ಆದಮೇಲೆ ಸಿನಿಮಾ TV. ಈಗೇನು 1 ತಿಂಗಳೊಳಗೆ ಬಂದ್ಬಿಡುತ್ತೆ, ಸೇಮ್ ಡೇ ಬರುತ್ತೆ. ಪೈರಸಿ ಬೇರೆ ನಮಗೆ ಸಿನಿ ಕಾಟ ಥರ ಪೈರಸಿ ಒಂದು ಇದೆಯಲ್ವ. ಈಗ ರಜನಿಕಾಂತ್ ಪಿಕ್ಚರ್ ಆಗಲಿ, ಸುದೀಪ್ ಅವ್ರ ಪಿಕ್ಚರ್ ಆಗಲಿ, ಶಿವರಾಜ್ ಕುಮಾರ್ ಪಿಕ್ಚರ್ ಆಗಲಿ, ಅಲ್ಲಿ ಸ್ಕ್ರೀನಲ್ಲಿ ನಡೀತಾ ಇದೆ, ಇವತ್ತು ಮೊಬೈಲಲ್ಲಿ ಬರ್ತಾ ಇದೆ ಸೇಮ್ ಡೇ. ಆಮೇಲೆ ಚೀಪಾಗಿ ಹೋಯ್ತು ಇವಾಗ ಎಂಟರ್ಟೈನ್ಮೆಂಟ್. ಮೊಬೈಲ್ನಲ್ಲಿ ಚೀಪ್ ಅಲ್ಲ. ಒಂದು ವರ್ಷಕ್ಕೆ 1000 ರೂಪಾಯಿ, 2000, 3000 ಆಯಿತು. ನೆಟ್ಫ್ಲಿಕ್ಸ್ 10,000, 12,000, 4 ಜನ ಸೇಲ್ ಮಾಡ್ಕೊಂಡು ಬರ್ತಾರೆ, ಶೇರ್ ಮಾಡ್ತಾರೆ. ಸ್ಟೂಡೆಂಟ್ಸು, ಈ ಆಟೋ ಡ್ರೈವರ್ಸು, ಈ ಕಾಲೇಜಿ ಅವರು, ಹೋಟ್ಲ್ ಕೆಲಸ ಮಾಡೋರು, ಆ್ಯಕ್ಚುಲಿ ರಿಯಲ್ ಆಡಿಯನ್ಸ್ ಇವರು, ಇವರೆಲ್ಲ ಕಸ್ಟಮ್ ಆಗಿದ್ದಾರೆ. ನಂಬರ್ 2. ನಂಬರ್ 3, ವೈಟ್ ಪೇಪರ್ ಇವಾಗ ಇರೋದು, ಸ್ಟ್ಯಾಂಪ್ ಪೇಪರ್ ಇಲ್ಲ. ಏನು ಸ್ಟ್ಯಾಂಪ್ ಪೇಪರ್ ಅಂದರೆ ಅಂಬರೀಷ್, ವಿಷ್ಣುವರ್ಧನ್, ರಾಜ್ಕುಮಾರ್, ರವಿಚಂದ್ರನ್, ಶಂಕರ್ನಾಗ್, ಅನಂತನಾಗ್, ಕೈಗಲ್ ಪ್ರಭಾಕರ್, ಜಗ್ಗೇಶ್, ಬಾಲಶ್ರೀ, ಕಾಶಿನಾಥ್, ಸುದೀಪ್, ಈ ಥರ ದೇ ಆರ್ ಸ್ಟ್ಯಾಂಪ್ಸ್. 10 ರೂಪಾಯಿ ಸ್ಟ್ಯಾಂಪು, 20 ರೂಪಾಯಿ ಸ್ಟ್ಯಾಂಪು, 100 ರೂಪಾಯಿ ಸ್ಟ್ಯಾಂಪ್ ಇವರೆಲ್ಲ.
ಪ್ರತಿಯೊಬ್ಬರಿಗೆ ಅಭಿಮಾನಿ ಬಳಗ ಇರೋದು ಆ ಕಾಲ. ಸಿನಿಮಾ ನೋಡಲೇಬೇಕನ್ನೋದು ಆವಾಗ ಟಿ ವಿ ಬಿಟ್ಟರೆ ಸಿನಿಮಾ. ನಾವು ಇಂಡಸ್ಟ್ರಿ ಬರುವಾಗ ಒಂದೇ ಟಿ ವಿ ಇಲ್ಲ, ಯಾವುದಿಲ್ಲ, ಈ ಟಿ ವಿ ಯಾವುದಿಲ್ಲ, ಓನ್ಲಿ ಡಿ ಡಿ. ನಾವು ಶುಕ್ರವಾರ ಗುರುವಾರ ಹೋಗಿ ನಾವು ಸಾಂಗ್ಸ್ ತೊಗೊಂಡೋಗಿ ಡಿ ಡಿ ತೊಗೊಂಡು ಅವ್ರಿಗೆ ಕೊಟ್ಟು ಹಾಕ್ಬೇಕು ಅಂತ ಓಡಾಡೋರು ನಾವು. ಅದಕ್ಕೋಸ್ಕರ ಜನಗಳು ಲಕ್ಷಾಂತರ ಜನ ಕಾಯೋರು ಆ ದಿನಕ್ಕೆ ಹಾಡುಗಳು. ಹತ್ತು ಹಾಡು ಬರುತ್ತೆ, 4 ಹಾಡು ಬರುತ್ತೆ ನೋಡಬೇಕಂತ. ನಾವೂ ಟಿ ವಿನಲ್ಲಿ ಕೂತ್ಕೊಂಡು ನೋಡೋರು ನಾವು. ಇವಾಗ ಏನಿದೆ ಎಲ್ಲ ನಿಮ್ಮ ಮೊಬೈಲಲ್ಲಿ ಬರ್ತಾ ಇದೆ. ಆಮೇಲೆ ಆ ಕಾಲದಲ್ಲಿ ಆರ್ಟಿಸ್ಟ್ ನೋಡಬೇಕಂದ್ರೆ ತುಂಬ ಕಷ್ಟ. ಎಲ್ಲಿದ್ದಾರೆ ಗೊತ್ತಿಲ್ಲ, ಶೂಟಿಂಗ್ ಪ್ರೈವಸಿ ಇರೋದು. ಇವಾಗೆಲ್ಲ ಬೀದಿ ಬಂದಿದೆ. ನಾವು ಎಲ್ಲ ಹೀರೋಸು ಮ್ಯಾಕ್ಸಿಮಮ್ ಎಲ್ಲ ಟಿ ವಿ ಮಾಧ್ಯಮ ರಿಯಾಲಿಟಿ ಶೋಗೆ ಅಟೆಂಡ್ ಆಗ್ತಾ ಇದ್ದಾರೆ. ಅವಾಗೇನ ಕ್ರೇಜು ಕಡಿಮೆ ಆಗ್ತಾ ಇದೆ. ಆ ಸ್ಟ್ಯಾಂಪ್ ವ್ಯಾಲ್ಯೂ ಡಿಕ್ರೀಸ್ ಆಗ್ತಾ ಇದೆ. ಬೆಳಿಬೇಕಾದ ಸ್ಟ್ಯಾಂಪ್ಸು ರೆಮ್ಯುನರೇಷನ್ ಬೆಳೀತಾ ಇದೆ, ಕ್ರೇಜ್ ಕಡಿಮೆ ಆಗ್ತಾ ಇದೆ. ಆವಾಗ ಹೀರೋ ರಾಜ್ಕುಮಾರ್ ನೋಡ್ಬೇಕಂದ್ರೆ ಇಷ್ಟು ಕಷ್ಟ ಇದೆ. ವಿಷ್ಣುವರ್ಧನ್ ಎಲ್ಲಿರ್ತಾರೆ? ನಾವೆಲ್ಲ ಅವಾಗ ಹಳ್ಳಿಯಲ್ಲಿ ಅವಾಗ ಶಿಕ್ಷೆಲ್ಲ ಭಕ್ತ ಕುಮಾರ, ಆಮೇಲೆ ಇದು ಸರ್ ನಮ್ಮ ಕಾಲದಲ್ಲೇನು ನೀವು ಆರ್ಟಿಸ್ಟ್ ಸಿಗ್ತಾ ಇಲ್ಲ ಅವಾಗೆಲ್ಲ ಸರ್. ನಮಗೆ ನಾವು ಆ ಸಿನಿಮಾ ನೋಡಬೇಕು ಅಂತಂದ್ರೆ ಇದು ಭಕ್ತ ಪ್ರಹ್ಲಾದ ಇದೆಲ್ಲ ನೋಡಬೇಕು ಅಂತಂದಾಗ 3-4 ದಿವಸ ಹೋದ್ರು ಸಿಕ್ಸಿ ಹೋಗಿ ಕ್ಯೂ ನಿಂತ್ಕೊಳ್ಳೋದು ಥಿಯೇಟರ್ ಬಂದೆ, ಟಿಕೆಟೇ ಸಿಗ್ತಿರ್ಲಿಲ್ಲ. ಆ ಕಾಲ ಹೇಳ್ತಾ ಇದ್ರೆ ನೀವು ಗೌರಿ ಬಾತಂಗಿ ಅನ್ನ ತಂಗಿ ಕಲ್ಪನಾ ಥಿಯೇಟರಲ್ಲಿ ಅನ್ನ ಕಟ್ಕೊಂಡು ಕೂತ್ಕೊಂಡು ವೆಯ್ಟ್ ಮಾಡಿ ಸಿನಿಮಾ ನೋಡೋರು ನಾವು. ಟ್ರಾಕ್ಟರ್ಸಲ್ಲಿ ಬಂದು ಸಿನಿಮಾ ನೋಡೋರು. ಭಕ್ತ ಪ್ರಹ್ಲಾದ್ ಯಾವ ರೀತಿ ನೋಡಿದಾರೋ ನನ್ನ ಸಿನಿಮಾಗಳು ಆ ರೀತಿ ನೋಡಿದ್ದಾರೆ. ನಾಗದೇವತೆ ಸಿಟಿಯಲ್ಲಿ 100 days. ಅನ್ನ ತಂಗಿ ನೋಡಿ ಎಷ್ಟೋ ಜನ ಅನ್ನ ತಂಗಿ ಡಿಪಾರ್ಟ್ ಆಗಿರೋರೆಲ್ಲ ಫೋನ್ ಮಾಡಿ ನಾವು ಸಿನಿಮಾ ನೋಡಿದ್ದೀವಿ, ನಾವು ತಪ್ಪು ಮಾಡಿದ್ದೀವಿ, ಈಗ ನಾನು ಹೆಂಡತಿ ಮಾತು ಕೇಳಲ್ಲ, ನನ್ನ ತಂಗಿ ನನಗೆ ಬೇಕು, ನಮ್ಮ ಅನ್ನ ಬೇಕಂತ ದಿನ ಫೋನ್ ಮಾಡೋರು ನಾವು. ಮಹಾರಾಷ್ಟ್ರ ನೋಡಿ ಜನರಲ್ಲಿ ಎಷ್ಟೋ ರಿವಲ್ಯೂಷನ್ ಬಂದ್ಬಿಡುತ್ತೆ ಆ ಕಾಲದಲ್ಲಿ. ಆ ಥರ ಹೀರೋಸ್ ಇದ್ದಾರೆ, ಹೀರೋಯಿನ್ಸ್ ಇದ್ದಾರೆ, ಡೈರೆಕ್ಟರ್ಸ್. ವಿಜಯರೆಡ್ಡಿ ಒಂದು ಕಡೆ, ಸೋಮಶೇಖರ್ ಒಂದು ಕಡೆ, ಭಾರ್ಗವ್ ಒಂದು ಕಡೆ, ಡಿ ರಂಗಬಾಬು ಒಂದು ಕಡೆ. ನೋಡಿ ಸಾಮಾನ್ಯನವರೆಲ್ಲ ಲೆಕ್ಕ ಹಾಕೊಂಡೆ ತೊಪ್ಪಕ್ಕೆ ಸಿಕ್ಕಲ್ಲ. ಚಿನ್ನದಕ್ಕಿಂತ ವ್ಯಾಲ್ಯೂ ಇರುವಂಥ ಡೈರೆಕ್ಟರ್ಸ್ ಆ ಕಾಲದಲ್ಲಿ. ನೆಕ್ಸ್ಟ್ ಬ್ಯಾಚ್ ನಾವು ಬಂದಿದ್ದೀವಿ. ಎಸ್ ನಾರಾಯಣ ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ನಾನು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದೇನೆ. ಇವಾಗ ಡೈರೆಕ್ಟರ್ಸ್ ಹೆಸರುವಾಸಿ ಡೈರೆಕ್ಟರ್ಸು ಕಾಣಲ್ಲ, ಹೆಸರುವಾಸಿ ಹೀರೋಸು ಕಾಣ್ತಾ ಇಲ್ಲ. ಬರೀ ವೈಟ್ ಪೇಪರ್ಸ್ ಬರ್ತಾ ಇದೆ. ಸ್ಟ್ಯಾಂಪ್ಗೋಸ್ಕರ ಒಂದು ವ್ಯಾಲ್ಯೂ ಇರುತ್ತೆ, ಅದೇ ಅಭಿಮಾನ ಬಳಗ ಅಂತ ಅನ್ನೋರಿರ್ತಾನ. ಅಭಿಮಾನ ದೇವತೆಗಳಂತ ಇರೋದ್ರಿಂದ ಆ ದೇವತೆಗಳು ಇವಾಗ ದೂರ ಆಗಿದ್ದಾರೆ. ಅಂದರೆ ಸ್ಟ್ಯಾಂಪ್ ವ್ಯಾಲ್ಯೂ ಇವಾಗ ಸಿಗ್ತಾ ಇಲ್ಲ, ಹೀರೋ ವ್ಯಾಲ್ಯೂ ಇಲ್ಲ. ಇವಾಗ ಹೀರೋಸು ಬೇರೆ ಕಡೆ ಗಮನ ಕೊಡ್ತಾ ಇದ್ದಾರೆ. ತೆಲುಗು ಮಾಡೋಣ, ತಮಿಳು ಮಾಡೋಣ ಅನ್ನೋ ಮನೋಭಾವದಲ್ಲಿದೆ. ರಾಜ್ಕುಮಾರ್ ಅವರು ಕನ್ನಡ ಅಂತ ಅಂಬರೀಷ್ ಅವರ ಸೆಕೆಂಡ್ ಅವರೆಲ್ಲ ಕನ್ನಡಕ್ಕೋಸ್ಕರ ಪ್ರಾಣ ಕೊಟ್ಟು ಕನ್ನಡನೇ ಅಂಬರೀಷ್ ಅವರ ಕನ್ನಡನೇ ಉಳಿಸ್ಬೇಕು, ಕನ್ನಡ ಬೆಳೆಸ್ಬೇಕು ಅನ್ನೋ ಆಸೆ. ಇವಾಗ ಏನಂದರೆ ಮನಿ ವ್ಯಾಲ್ಯೂಗೋಸ್ಕರ ಪ್ಯಾನ್ ಇಂಡಿಯಾ ಬಂದ ಮೇಲೆ ಬೇರೆ ಕಡೆ ಗಮನ ಕೊಡ್ತಾ ಇದ್ದಾರೆ. ಆಮೇಲೆ ಸಕ್ಸಸ್ ರೇಟ್ ಇವಾಗಿಲ್ಲ. ಹೋದ ವರ್ಷ ಕಾಂತಾರ ಬಿಟ್ಟರೆ ಯಾವ ಸಿನಿಮಾನು ದುಡ್ಡು ವಾಪಸ್ ತಗೊಳ್ಳಿಲ್ಲ. ಬಟ್ ಈ ಹೊಸಬರು ಏನು ಮಾಡ್ತಾ ಇದ್ದಾರೆ ಅಂದರೆ ಸಿನಿಮಾ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಸಿನಿಮಾ ಮಾಡ್ಕೊತಾ ಇದ್ದಾರೆ. ಆಡಿಯನ್ಸ್ಗೋಸ್ಕರ ಸಿನಿಮಾ, ಇಂಡಸ್ಟ್ರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದಾರೆ. ನಾವು ಯಾವತ್ತೂ ಆ ಥರ ಸಿನಿಮಾ ಮಾಡಲಿಲ್ಲ. ಜನಗಳು ನೋಡ್ತಾರೆ, ಜನಗಳಿಗೋಸ್ಕರ ಮಾಡ್ತಾ ಇದ್ದೀವಿ, ಡಿಸ್ಟ್ರಿಬ್ಯೂಟ್ಗೋಸ್ಕರ ಮಾಡ್ತಾ ಇದ್ದೀವಿ, ಎಕ್ಸಿಬ್ಯೂಟರ್ಗೋಸ್ಕರ ಮಾಡ್ತಾ ಇದ್ದೀವಿ, ಆಡಿಯನ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಸಿನಿಮಾ ಮಾಡ್ತೀವಿ ನಾವು. ಇವಾಗ ಆ ಥರ ಇಲ್ಲ, ಸಿನಿಮಾ ಮಾಡ್ತಾ ಇದ್ದೀವಿ. ಆಮೇಲೆ ಬಿಸ್ನೆಸ್ ಅನ್ನೋದು ಇವಾಗ ಡಿಲೀಟ್ ಆಯಿತು, ನೋ ಬಿಸ್ನೆಸ್. ಇವಾಗ ಮಹಾರಾಷ್ಟ್ರ ಕಾಂಬಿನೇಷನ್ ಸಾಯಿ ಪ್ರಕಾಶ್ ಇರುವಾಗ ಫಸ್ಟ್ ಡೇ ಓಪನಿಂಗ್ ಸ್ಟಾರ್ಟ್ ತೆಗಿಯ ಮುಂಚೆ ಆಲ್ ಏರಿಯಾಸ್ ಸೋಲ್ಡ್. ಮಿನಿಸ್ಟರ್ ಫೋನ್ ಮಾಡೋರು, ಲೆಟರ್ ತರೋರು. ಸಾಯಿ ಪ್ರಕಾಶ್ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಕಳಿಸ್ತಾ ಇದ್ದೀನಿ, ದಯವಿಟ್ಟು ಈ ಪಿಕ್ಚರ್ ಅವ್ರಿಗೆ ಕೊಡಿ ಅಂತ. ಕುಮಾರಸ್ವಾಮಿ ಬಗ್ಗೆ ಹೇಳಿದ್ದಾರೆ. ಅಷ್ಟು ಸೇಲ್ ವ್ಯಾಲ್ಯೂ, ಅಷ್ಟು ಗ್ಯಾರಂಟಿ ಇದೆ. ನಮ್ಮ ಸಿನಿಮಾಗಳು ಡಿಸ್ಟ್ರಿಬ್ಯೂಷನ್ ಮಾಡೋರು, ಎಕ್ಸಿಬಿಷನ್ ಮಾಡೋರು ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದಾರೆ, ಕಲ್ಯಾಣ ಮಂಟಪ ಕಟ್ಕೊಂಡಿದ್ದಾರೆ, ಮನೆಗಳು ಕಟ್ಕೊಂಡಿದ್ದಾರೆ, ಮದುವೆ ಮಾಡ್ಕೊಂಡಿದ್ದಾರೆ. ಆ ಕಾಲದಲ್ಲಿ ಇವಾಗ ಸೇಲ್ ಅನ್ನೋದಿಲ್ಲ. ದುಡ್ಡಿದ್ರೆ ಸಿನಿಮಾ ಮಾಡಬೇಕು, ದುಡ್ಡಿದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು, ದುಡ್ಡಿದ್ರೆ ಪೋಸ್ಟರ್ಸ್ ಖರ್ಚು ಮಾಡಬೇಕು, ದುಡ್ಡಿದ್ರೆ ವಿನೈಲ್ ಖರ್ಚು ಮಾಡಬೇಕು. ಎವ್ರಿಥಿಂಗ್ ದುಡ್ಡಿದೆ.
ಆವಾಗ ಡಿಸ್ಟ್ರಿಬ್ಯೂಟ್ರು, ಫೈನಾನ್ಸರು, ಪ್ರೊಡ್ಯೂಸರು 3 ಜನ ಟ್ರಯಾಂಗಲ್ ಇನ್ವೆಸ್ಟ್ ಮಾಡೋರು. ಸರ್ ಇದೊಂದು ಕೊನೆಯದ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟು ದೊಡ್ಡ ಒಂದು ಸ್ಕ್ರೀನಿಂದ ಈ ಚಿಕ್ಕ ಸ್ಕ್ರೀನ್ ಅಂತ ಟಿ ವಿ ಮೇಲೆ ತಾವು ಕೂಡ ಇದು ಪವಿತ್ರ ಬಂಧನ ಅಂತ ನಮ್ಮ ಕಲರ್ಸ್ ಇದರಲ್ಲಿ ವಾಹಿನಿಯಲ್ಲಿ ತಾವು ಆ್ಯಕ್ಟ್ ಮಾಡ್ತೀವಿ. ಇದ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ. ನನ್ನ ಎಬ್ಡಿ ಅದು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದ್ರ ಬಗ್ಗೆ ಒಂದೆರಡು ಮಾತಾಡೋದು. ಸಿನಿಮಾ ತುಂಬ ಮಾಡಿದ್ದೇನಲ್ವ, ಅದೆಲ್ಲದ್ರಲ್ಲಿ ಇನ್ನೇನಿಲ್ಲ ಮಾಡೋದು. ಎಲ್ಲ ಹೀರೋ ಜೊತೆ ಮಾಡಿದ್ದೇನೆ. ದೊಡ್ಡ ಸಿನಿಮಾಗಳು ಮಾಡಿದ್ದೀನಿ, ಸಣ್ಣ ಸಿನಿಮಾಗಳು ಮಾಡಿದ್ದೀನಿ, ಸಕ್ಸಸ್ ನೋಡಿದ್ದೇನೆ, ಫೇಲ್ಯೂರ್ ಕಡಿಮೆ ನೋಡಿದ್ದೀನಿ. ಕರೋನಾ ಬಂದ ಮೇಲೆ ಮನೆಯವರು ನನ್ನ ಕಟ್ಟಾಕಿದ್ದಾರೆ, ಏನು ಮಾಡಬಾರ್ದು, ನೀವು ಮನೇಲಿರಬೇಕು, ನಮ್ಮ ಸಿನಿಮಾ ಬೇಡ, ಏನು ಬೇಡ ಅಂತ ನಮ್ಮನ್ನು ಕಟ್ಟಾಕಿದ್ದಾರೆ. ಸಣ್ಣ ಸಣ್ಣ ಸಿನಿಮಾ ತುಂಬ ಬಂತು ನನಗೆ, ಎಲ್ಲ ನಾನು ರಿಫ್ಯೂಸ್ ಮಾಡಿದೆ. ಬಿಕಾಸ್ ಏನಂದರೆ ಇವಾಗ ಸಕ್ಸಸ್ ರೇಟ್ ಕಡಿಮೆ ಇದೆ ಸಿನಿಮಾ ರಂಗದಲ್ಲಿ. ಸಕ್ಸಸ್ ರೇಟ್ ಕಡಿಮೆ ಅಂದರೆ 1% ಇಲ್ಲ, 0.1 ಅಂತ ಹೇಳ್ಬೋದು. 9.9 ಫೇಲ್ಯೂರ್ ಇದೆ. ಅದಕ್ಕೋಸ್ಕರ ಸಿನಿಮಾಗಳು ನಾನು ಮಾಡಲಿಲ್ಲ. ಇಬ್ಬರು ಮುಗ್ಗರು ಫೋನ್ ಮಾಡ್ತಾ ಇದ್ದಾರೆ. ನಾನು ಬಿಫೋರ್ ನಾನು ಮಾಡಿದ್ದು ಗೃಹಲಕ್ಷ್ಮಿಯಲ್ಲಿ ಶ್ರೀನಿವಾಬಾ ಪಾತ್ರ ಒಂದು ಮಾಡಿದ್ದೀನಿ, ರಾಮಾಚಾರ್ಯಲ್ಲಿ ಒಂದು ಶ್ರೀಬಾಬಾ ರೆಪ್ಲಿಕೆ ಒಂದು ಮಾಡಿದ್ದೀನಿ. ಇದು ಒಂದಿನ, ಅದರಲ್ಲಿ ಒಂದಿನ, ಇದರಲ್ಲಿ ಒಂದಿನ. ಪಾಪ ಪಾಂಡು ನಮ್ಮ ಶ್ರೀಕರ್ ಚಂದ್ರ ಸೀರಿಯಲ್ ಯಾವುದೋ ಒಂದಿನ ಸ್ವಾಮೀಜಿ ಪಾತ್ರ ಮಾಡಿಬಿಟ್ರೆ ಬೇರೆ ಯಾವ ಪಾತ್ರ ನಾನು ಸೀರಿಯಲ್ ಮಾಡಲಿಲ್ಲ. ನಮ್ಮ ಶಿವು ಇವರೆಲ್ಲ ಫೋನ್ ಮಾಡ್ತಾಯಿದ್ರು, ಮಾಡ್ತೀರಾ ಅಂತ. ಸೀರಿಯಲ್ ಕಷ್ಟ ಅಲ್ವ ನನಗೆ. ಇಷ್ಟು ದಿನ ಕ್ಯಾಮೆರಾ ಹಿಂದಿದ್ದು ಸ್ಟಾರ್ಟ್ ಕಟ್ ಅಂತ ಹೇಳಿ ಆರ್ಟಿಸ್ಟ್ನ ಎನ್ಕರೇಜ್ ಮಾಡಿ ಆರ್ಟಿಸ್ಟ್ ಜೊತೆಲ್ಲ ಇರೋನು ನಾನು ಕ್ಯಾಮೆರಾ ಮುಂದೆ ಬಂದು ಹೆಂಗೆ ಆ್ಯಕ್ಟ್ ಮಾಡೋದು ಅನ್ನೋದು ಟೆನ್ಷನ್ ನನಗೆ. ಮಿಸ್ಸಸ್ಗೆ ಕೇಳಿದೆ ನಾನು, ಈ ಥರ ಕೇಳ್ತಾ ಇದ್ದಾರೆ, ಅದು ಕಷ್ಟ ಆಗಲ್ವಾ ಅಂತ ಹೇಳಿದೆ. ಕಷ್ಟನೇ ಆ್ಯಕ್ಟ್ ಮಾಡೋದು ಅಂದರೆ ಸಿನಿಮಾ ಆ್ಯಕ್ಟ್ ಮಾಡೋದು ಬೇರೆ, ಸೀರಿಯಲ್ ಅನ್ನೋದು ಅದು ಎಷ್ಟು ದಿನ ಇರ್ತದೆ ಅಂತ ಎಲ್ಲ ಕೇಳಿದೆ. ಇಲ್ಲ ಸರ್ 5-6 ದಿನ ಇರುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದೆ. ಮಿಸ್ಸಸ್ ಹೇಳಿದ್ರೆ 6 ವರ್ಷ ಮನೇಲಿ ಕೂತ್ಕೊಂಡಿದ್ರಲ್ವ, ಓಕೆ ಮಾಡಿ ಒಂದು ಸೀರಿಯಲ್ ಚೆನ್ನಾಗಿರುತ್ತೆ, ಇದರಲ್ಲಿನೂ ಒಂದು ಹೆಸರು ಮಾಡಿ ಹಿಂಗಂತ ಮಿಸ್ಸಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಮಧುವ್ರ ಹತ್ರ ಮಾತ್ರ ತುಂಬ ಖುಷಿ ಆಯಿತು. ಅವ್ರ ಬಿಹೇವಿಯರು ಎಲ್ಲ, ನಿಮ್ಮ ತಂದೆ ಸ್ಥಾನ ನೋಡ್ಕೊಳ್ತೀನಿ, ನಿಮ್ಮ ಭಾಳ ಇಷ್ಟಪಡ್ತೀನಿ, ಮಾಡಿ ಸರ್ ಸೀರಿಯಲ್ ಚೆನ್ನಾಗಿರುತ್ತೆ ನನಗೆ ಒಂಥರ ಫೀಲ್ ಆಯಿತು. ಸುಮ್ಮನೆ ಮನೇಲಿ ಕೂತ್ಕೊಂಡು ಸೋಫಾ ಹಾಕಿ ಮಂಚಕ್ಕೆ ಬೇಜಾರು ಕೊಡ್ತಾಯಿದ್ವಿ, ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗಲೂ ವೆರಿ ಗುಡ್ ಯೂನಿಟ್, ನನಗೊಂಥರ ಖುಷಿ ಆಗುತ್ತೆ. ಇಷ್ಟು ಜನ ಕ್ಯಾಮರಾ ಹಿಂದೆಂದು ಕ್ಯಾಮರಾ ಮುಂದೆ ಬಂದು ಮಾತಾಡೋದು, ನಮ್ಮ ಹಾಲು ಹಾಕೋರು ಆಗ್ಬೋದು, ಮತ್ತು ತರಕಾರಿ ಅವರು ಆಗ್ಬೋದು, ಅಸ್ಲಾಂ ನಮ್ಮ ಮನೆಯವರ ಹತ್ರ ಎಲ್ಲರೂ ಬಂದು ಅಣ್ಣ ತುಂಬ ಚೆನ್ನಾಗಿದೆ, ಅಣ್ಣ ತುಂಬ ಸೀರಿಯಲ್ ಚೆನ್ನಾಗಿ ಬರ್ತಾಯಿದೆ, ತುಂಬ ಚೆನ್ನಾಗಿ ಮಾಡ್ತಾಯಿಲ್ಲ. ನನಗೊಂದು ಅನ್ನಿಸ್ತು ಸರ್, 2 ಘಟ್ಟದಲ್ಲೂ ಕೂಡ ನಿಮಗೆ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ನಿಮ್ಮ ಮಿಸ್ಸಸ್ಸು ಅವತ್ತು ಆಯಿತು ನೀವು ಹೋಗಿ ಡೈರೆಕ್ಟ್ ಮಾಡಿ ನಾನು ನಿಂತ್ಕೊಂಡಿದ್ದೆ. ಈ ಸೀರಿಯಲ್ ತುಂಬ ಬಂದಿದೆ. ಹೌದು, ಯಾಕಂದರೆ ತಾಯಿ ಆದಮೇಲೆ ನಾನು ಇಷ್ಟಪಡೋ ನಿಂತೀನಿ. ತಾಯಿ 18 ವರ್ಷ ಸಾಕಿದಾಳೆ ನಮ್ಮ ತಾಯಿ. ಅಲ್ಲಿಂದ ನಾನು ಸಾಕ್ತಾ ನಾನು ಹೇಳ್ತೀನಿ. ಗಿವ್ ರೆಸ್ಪೆಕ್ಟ್ ಟು ಲೇಡೀಸ್, ಎಸ್ಪೆಷಲಿ ನಮ್ಮ ಸಿನಿಮಾಗಳಲ್ಲಿ ನೋಡೋದು ನಿಮ್ಗೆ ಅರ್ಥ ಇಲ್ಲ. ಹೆಣ್ಮಕ್ಳು ಯಾವ ರೀತಿ ಇರಬೇಕು, ಹೆಣ್ಮಕ್ಳು ಯಾವ ರೀತಿ ಗೌರವ ಕೊಡಬೇಕು, ಅವ್ರು ಯಾವ ರೀತಿ ಬದುಕಬೇಕು, ಯಾವ ರೀತಿ ರೆಬಲ್ ಆಗಿರಬೇಕು ಅನ್ನೋದೇ ಸಿನಿಮಾಗಳು ನಾನು ಮಾಡಿದ್ದೆ. ನಾನು ರಿಲೇಷನ್ಸ್ ಸಂಬಂಧ ಇದೇ ಜಾಸ್ತಿ ತೆಗೆದಿಲ್ಲ. ಮಣ್ಣಲ್ಲಿ ಅವ್ರಿಗೆ ಗೌರವ ಕೊಡಲಿಲ್ಲ ಅಂದಮೇಲೆ ಹೊರಗೆ ನಾನು ಮಾಡೋ ಸಿನಿಮಾಕ್ಕೆ ಯಾವುದು ಬೆಲೆ ಇರಲ್ಲ. ಶಿಡಿ ಬಾಬಾ, ಸತ್ಯ ಬಾಬಾ ಆದಮೇಲೆ ನಾನು ಇಷ್ಟಪಡೋಂಥ ವ್ಯಕ್ತಿ ನನ್ನ ತಾಯಿ. ನಮ್ಮ ತಾಯಿ ಆದಮೇಲೆ ಅಷ್ಟು ಗೌರವ ನಾನು ಕೊಡ್ತೀನಿ. ಯಾವ ಕೆಲಸ ಮಾಡಬೇಕಂದ್ರೂ ನಾನು ಸಲಹೆ ತೊಗೊಂಡೆ ನಾನು ಮಾಡೋದು. ಒಂದೇ ಒಂದು ಶಬ್ದದಲ್ಲಿ ನಿಮ್ಮ ಹೆಂಡತಿ ಬಗ್ಗೆ ಗಾಡೆಸ್. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮದು ಗಂಡ ಹೆಂಡತಿ ವ್ಲಾಗ್ ನಾನು ಮತ್ತು ಅಂಶು ನನ್ನ ಜೊತೆ ಮಾಡೋದು.
ಕೊನೆಗೆ ಬಂದಿದ್ದು ದೊಡ್ಡ ನಿರ್ದೇಶಕರು, ದೊಡ್ಡ ವ್ಯಕ್ತಿತ್ವದ ಪಕ್ಕದಲ್ಲಿ ನಾನು ನನಗೆ ಬಿಡಿ ಅದು ಆ ಶಬ್ದಗಳಿಲ್ಲ ಎಂಥದ್ದು ಇಲ್ಲ. ನನಗೆ ಎಷ್ಟು ಖುಷಿಯಾಗಿದೆ ಅಂತಂದರೆ ವರ್ಣಿಸೋದಕ್ಕೆ ಆಗಲ್ಲ. ಆದರೂ ಕೂಡ ಕೊನೆಗೆ ನಮ್ಮ ಲಾಗಿಂದ ಒಂದು ಇದೆಯಲ್ಲ, ಗಂಡ ಹೆಂಡತಿಯ ಬಂಧ ಸಂಬಂಧ, ಇದು ಜನ್ಮ ಜನ್ಮದ ಅನುಬಂಧ ಅಂತ ಸಾಯಿ ಸರ್ ಬಾಯಲ್ಲೂ ಅದನ್ನೇ ನಾನು ಕೇಳಿದೆ. ನನಗೆ ತುಂಬ ಖುಷಿ ಆಯಿತು ಸರ್. ಇಷ್ಟೊತ್ತು ನಮ್ಮ ಜೊತೆ ನೀವು ನಿಮ್ಮ ಒಂದು ಶೂಟಿಂಗು ಇದನ್ನು ಬಿಟ್ಬಿಟ್ಟು ನಮ್ಮ ಜೊತೆ ಕೂತ್ಕೊಂಡು ಸಾಕಷ್ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತಮ್ಮ ಜೀವನದ ಬಗ್ಗೆ ಒಂದು ಫುಲ್ಲಾಗಿ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಮ ಜರ್ನಿ ಅದು ಸಿಕ್ಕಾಪಟ್ಟೆ ದೊಡ್ಡದು. ಅವಕಾಶ ನಮಗೆ ಕೊಟ್ಟರಿ ನೀವು ಸರ್, ಧನ್ಯವಾದ. ಯಾಕಂದರೆ ವೆರಾಲ್ ಈಕ್ವಲ್, ಅದು ನನಗೆ ಇಷ್ಟಪಡ್ತೀನಿ. ಇದರಲ್ಲಿ ದೊಡ್ಡವರು ಚಿಕ್ಕವರು, ಸಣ್ಣ ಪಾತ್ರ ಮಾಡೋದು ದೊಡ್ಡ ಪಾತ್ರ ಮಾಡೋದು ಯಾವತ್ತೂ ನೋಡಿ ರೆಸ್ಪೆಕ್ಟ್ ಇರ್ಬೋದು. ಟೆಕ್ನಿಷಿಯನ್ ಎಷ್ಟು ಇಷ್ಟಪಡ್ತಾನೋ ಕಲಾವಿದ ಅಷ್ಟು ಇಷ್ಟಪಡ್ತೀನಿ. ಅದರಿಂದನೇ ನಾನು ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀನಿ. ಹೀಗೆ ಇರ್ತೀನಿ, ಹೀಗೆ ಬರ್ತೀನಿ, ಹೀಗೆ ಹೋಗ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಸಾಯಿರಾಮ್. ಏನು ಅನ್ನಿಸ್ತು ಕನ್ನಡ ಚಿತ್ರರಂಗದ ದಿಗ್ಗಜರವರು? ನೀನು ಮಾತಾಡಿ. ನಾನು ಆವಾಗಲೇ ಹೇಳಿದ್ನಲ್ಲ, ಐ ವಾಸ್ ಮೆಸ್ಮರೈಸ್ಡ್ ಬೈ ದ ಪರ್ಸ್ನಾಲಿಟಿ. ಅವರ ಆರಾ ಏನಿದೆ, ಸಿ ವೆನ್ ಯು ಸಿ ಹಿಮ್ ಇನ್ ಪರ್ಸನ್, ಯು ಡೆಫಿನೆಟ್ಲಿ ಹ್ಯಾವ್ ದ ಡಿವೋಷನಲ್ ಫೀಲಿಂಗ್, ಸ್ಪಿರಿಚುವಲ್ ಇದು ನೋಡಿದ ತಕ್ಷಣ ಎದ್ದು ನಿಂತು ಕೈ ಹೌದು. ವೆರಿ ಅದನ್ನೇ ಹೇಳಿದ್ನಲ್ಲ, ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಅಟ್ ದ ಸೇಮ್ ಟೈಮ್ ಈಸ್ ಅ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಪರ್ಸನ್. ಸೊ ನನ್ನ ಅನಿಸಿಕೆ ಅದು. ರಿಯಲಿ ಗುಡ್ ಸರ್, ಇಟ್ ವಾಸ್ ಅ ಪ್ಲೆಜರ್ ಮೀಟಿಂಗ್ ಯು. It took me to that, I'm a very spiritual person, so it took me to that journey of mine. Thank you so much for coming into our vlog and gracing it. Of course, ಇನ್ನೊಂದ್ಸಲ ಏನಾದರೂ ಚಾನ್ಸ್ ಸಿಕ್ಕಿದ್ರೆ I would really want to come and meet you and talk to you personally. ಸರ್, ನಿಮ್ಮ ಆಶೀರ್ವಾದ ನಮ್ಮಿಬ್ಬರ ಮೇಲೂ ಇರಲಿ. ನಮಸ್ತೆ. ನಮಸ್ತೆ.